ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮೆಲ್ಲರನ್ನು PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ಇವತ್ತು ನಾವು ಒಂದು ಹೊಸ ಸೀರೀಸನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಅದು ಮೈಂಡ್ ಮ್ಯಾಪ್ ಸೀರೀಸ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್. ಏನು ಇದರ ಸ್ಪೆಷಾಲಿಟಿ, ಇದರ ಬೆನಿಫಿಟ್ಸ್ ಏನು ಅಂತೀರಾ? ಇದರ ಬೆನಿಫಿಟ್ಸ್ ಒಂದಲ್ಲ ಎರಡಲ್ಲ 4 ಬೆನಿಫಿಟ್ಸ್ ಇದೆ. ಒಂದು, ಇದರ ಫಸ್ಟ್ ಬೆನಿಫಿಟ್ ಏನಪ್ಪ ಅಂತಂದರೆ, ಇಲ್ಲಿ ನಾವು ಬೆಟರ್ ಕ್ರಿಯೇಟಿವ್ ಕ್ಲಿಯರ್ ಆ್ಯಂಡ್ ಕ್ರಿಸ್ಪಿ ಕಂಟೆಂಟ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. 2, ನೀವು ಈ ರಿವಿಷನ್ ಮಾಡಬೇಕಾದ್ರೆ, ಕ್ವಿಕ್ ರಿವಿಷನ್ ಮಾಡಬೇಕಾದ್ರೆ ಈ ಸೀರೀಸ್ ನೋಡೋದ್ರಿಂದ ನಿಮಗೆ ತುಂಬ ಸಹಾಯವಾಗುತ್ತೆ. ಓಕೆ. 3, ಏನಪ್ಪ ಅಂತಂದರೆ ಇನ್ಫಾರ್ಮೇಷನ್ ರಿಕಲೆಕ್ಷನ್ ಮತ್ತು ರಿಟೆನ್ಷನ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ. 4, ದಿಸ್ ಮೈಂಡ್ ಮ್ಯಾಪ್ ಸೀರೀಸ್ ಸೀರಿಯಸ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಓಕೆ, ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಸೀರೀಸ್ನ ತಪ್ಪದೇ ನೋಡಿ ಇದರ ಸದುಪಯೋಗ ಪಡಿಸಿಕೊಳ್ಳಿ. ಓಕೆ, ಸೊ ಇಷ್ಟು ಹೇಳ್ತಾ ನಮ್ಮ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮ ಮುಂದೆ ಎಲೆಕ್ಟ್ರಿಸಿಟಿ ಟಾಪಿಕ್ನ ತಂದಿದ್ದೇನೆ. ಓಕೆ, ಈ ಎಲೆಕ್ಟ್ರಿಸಿಟಿಯನ್ನು ಕೇವಲ 30ರಿಂದ 45 ನಿಮಿಷದಲ್ಲಿ ಕವರ್ ಮಾಡ್ತೇನೆ. ಸರಿನಾ? ಎಷ್ಟು ಖುಷಿ ಅಲ್ಲ? ದೊಡ್ಡ ಚಾಪ್ಟರ್ ಕೇವಲ 30ರಿಂದ 45 ನಿಮಿಷದಲ್ಲಿ ಕವರ್ ಮಾಡೋದಂದರೆ ಸಾಮಾನ್ಯ ವಿಷಯನ? ಎಸ್, ಅಫ್ಕೋರ್ಸ್ ನಿಮಗೆ ಖುಷಿ ಆಗ್ತಿದೆಯಲ್ಲ? ಆ ಖುಷಿನೇ ನಾನು ಡಬಲ್ ಮಾಡ್ತೇನೆ. ಓಕೆ, ಇನ್ನೇನೇಕ ತಡ ಮಾಡೋದು, ಬನ್ನಿ. ಇಲ್ಲಿ ಫಸ್ಟ್ಗೆ ನಾನು ಕಂಪ್ಲೀಟ್ ಓವರ್ವ್ಯೂ ಕೊಡ್ತೀನಿ, ಆಮೇಲೆ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ನೀವು ಸ್ಲೈಡ್ ಬೈ ಸ್ಲೈಡ್ ನೋಡ್ಬೋದು. ಈ ಫಸ್ಟ್ ಸ್ಲೈಡ್ ನೀವೇನಾದರೂ ವಿಜುವಲೈಸ್ ಮಾಡಿಕೊಂಡ್ರೆ ನೀವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಮತ್ತೆ ಓದೋ ಅವಶ್ಯಕತೆಯೇ ಇಲ್ಲ. ಹೇಗೆ ಅಂತೀರಾ? ಬನ್ನಿ ಹೇಳ್ಕೊಡ್ತೇನೆ. ಓಕೆ, ಸೊ ಫಸ್ಟ್ ಒನ್ ಎಲೆಕ್ಟ್ರಿಸಿಟಿ ಅಂತ ತೊಗೊಂಡ್ರೆ, ಓಕೆ, ಫಸ್ಟ್ ನಾನು ಎಲೆಕ್ಟ್ರಿಸಿಟಿ ಟಾಪಿಕ್ನ ತೊಗೊಂಡ್ರೆ, ಎಲೆಕ್ಟ್ರಿಸಿಟಿ ಟಾಪಿಕ್ನ ತೊಗೊಂಡ್ರೆ ಫಸ್ಟ್ ಟಾಪಿಕ್ ಏನು ಓದಿದ್ದೀವಿ ನೆನಪಿದೆನಾ? ನೆನಪಿದ್ರೆ ಓಕೆ, ಇಲ್ಲಾಂದ್ರೆ ನೋಡಿ. ಓಕೆ, ಸೊ ಫಸ್ಟ್ ಒನ್ ನಾವು ಓದಿದ್ದು ಎಲೆಕ್ಟ್ರಿಕ್ ಚಾರ್ಜ್. ಇದನ್ನು ಸ್ಮಾಲ್ ಲೆಟರ್ ಕ್ಯೂ ಆರ್ ಕ್ಯಾಪಿಟಲ್ ಲೆಟರ್ ಕ್ಯೂ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೇವೆ. ನೆನಪಿದೆನಾ? ಒನ್ ಶಾರ್ಟ್ ವಿಡಿಯೋ ನೋಡಿದ್ದೀರಾ? ಓಕೆ, ಈ ಎಲೆಕ್ಟ್ರಿಕ್ ಚಾರ್ಜಲ್ಲಿ ನಾವು ಏನೇನೇ ಓದಿದ್ದೀವಿ? ಫಸ್ಟ್ ಒನ್ ಡೆಫಿನೇಷನ್ ಓದಿದ್ದೀವಿ. What is the definition of electric charge? It is the fundamental property of a matter which produce and experience both electric effect and magnetic effect. ಅಲ್ವಾ? ಸೊ ಅದು ಡೆಫಿನೇಷನ್ ಆಯಿತು. ಆಮೇಲೆ SI ಯೂನಿಟ್. What is the SI unit of this electric charge? It is a coulomb. It is represented by a capital letter C. Okay, capital letter C. SI unit ಕೂಲಾಂಬ್. ಇಷ್ಟಾದ್ಮೇಲೆ ನಾವು ಏನು ಓದಿದ್ವಿ? ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎ ಎಲೆಕ್ಟ್ರಿಕ್ ಚಾರ್ಜ್. 2 ಬೇಸಿಕ್ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ ಏನಪ್ಪ ಅಂತಂದರೆ, ಬೇಸಿಕ್ ಪ್ರಾಪರ್ಟೀಸ್ ಒಂದು, ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಏನಿದ್ರ ಅರ್ಥ? ಇವಾಗ ಸೈನ್ ಆಫ್ ಎ ಚಾರ್ಜ್ ಇವಾಗ ಪಾಸಿಟಿವ್ ಅಥವಾ ನೆಗೆಟಿವ್ ಇತ್ತಂದ್ರೂ ರಿಪಲ್ ಆಗುತ್ತೆ. ಅದೇ ನೆಗೆಟಿವ್ ಅಥವಾ ಪಾಸಿಟಿವ್ ನೆಗೆಟಿವ್ ಇತ್ತಂದರೆ ಅಟ್ರಾಕ್ಟ್ ಆಗುತ್ತೆ. ಇವೇ ಬೇಸಿಕ್ ಪ್ರಾಪರ್ಟಿ ಆಫ್ ಎ ಚಾರ್ಜ್. ಓಕೆ, ಇಲ್ಲಿ 2 ಪ್ರಾಪರ್ಟಿನ ನೆನ್ಪಿಟ್ಕೊಳ್ಳಿ. ಈ ಪ್ರಾಪರ್ಟೀಸ್ ಆದಮೇಲೆ ಟೈಪ್ಸ್ ಆಫ್ ಚಾರ್ಜಸ್ ಏನು? ನೆಗೆಟಿವ್ ಚಾರ್ಜ್ ಆ್ಯಂಡ್ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ನ ಎಕ್ಸಾಂಪಲ್ ಕೊಡ್ಬೋದು, ಪಾಸಿಟಿವ್ ಚಾರ್ಜ್ಗೆ ಪ್ರೋಟಾನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಓಕೆ, ಅಷ್ಟಾದ್ಮೇಲೆ ಇನ್ನೊಂದು ಪ್ರಾಪರ್ಟಿ ಬರುತ್ತೆ. ಇಟ್ ಈಸ್ ದ ಕನ್ಸರ್ವೇಷನ್ ಆಸ್ ವೆಲ್ ಆಸ್ ಕ್ವಾಂಟೈಸೇಷನ್ ಆಫ್ ಎ ಚಾರ್ಜ್. ಅಲ್ಲಿ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಓದಬೇಕಾದ್ರೆ Q is equal to +R- NE ಅಂತ ಬರೀತಿದ್ವಿ. ನೆನಪಿದೆನಾ? ಈ Q ಅಂತಂದರೆ ಟೋಟಲ್ ಚಾರ್ಜ್, N ಅಂತಂದರೆ ಇಂಟಿಗ್ರಲ್ ನಂಬರ್, E ಅಂತಂದರೆ ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್. ಇಲ್ಲಿ ಈ ವ್ಯಾಲ್ಯೂ ಎಷ್ಟು ಬರೀತಿದ್ವಿ? 1.6 × 10⁻⁻19 ಕೂಲಮ್ ಅಂತ ಬರೀತಿದ್ವಿ. ಓಕೆನಾ? ಇದು ನೆನಪಿದೆನಾ? ಇಷ್ಟು ಬರೆದ್ರೆ ಸಾಕು. ಇಷ್ಟೇ ನೀವು ಓದಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ಚಾರ್ಜ್.
ಇಷ್ಟು, ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದಾದಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಆದಮೇಲೆ ನೆಕ್ಸ್ಟ್ ಏನು ಓದಿದ್ರಾ, ನೆನಪಿದೆಯಾ? ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಏನಿದೆ? ಎಲೆಕ್ಟ್ರಿಕ್ ಕರೆಂಟ್, ಕರೆಂಟ್ ಅಂದರೆ ಫ್ಲೋಯಿಂಗ್. ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್? ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ಓದಿದ್ದೀವಿ. ಎಲ್ಲಿ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಅ ಕಂಡಕ್ಟರ್. ಇಲ್ಲಿ ಫಸ್ಟ್ ಡೆಫಿನೇಷನ್ ಓದ್ತೀವಿ. ಡೆಫಿನೇಷನ್ ಏನು? ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಎ ಚಾರ್ಜಸ್ ಥ್ರೂ ಎ ಕಂಡಕ್ಟರ್. ರೇಟ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನೇ ಡೆಫಿನೇಷನ್ ಬರ್ದಾದ್ಮೇಲೆ ಫಾರ್ಮುಲಾಸ್. I is equal to Q/T, where Q is the number of charges, that is total charge, T is time. ಎಷ್ಟು ಸಮಯ ಆ ಚಾರ್ಜ್ ಫ್ಲೋ ಆಗ್ತಿದೆ ಕಂಡಕ್ಟರಲ್ಲಿ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಆಮೇಲೆ SI ಯೂನಿಟ್. SI ಯೂನಿಟ್ನ ಬರಿಬೇಕು. ಯಾವ ಥರ ಬರೀತೀರಾ? ಇಲ್ಲಿ ಆಂಪಿಯರ್ ಈಸ್ ದ SI ಯೂನಿಟ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ A. ಇದನ್ನು ಎ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಆಂಪಿಯರ್. ಫೈನ್, ಇಟ್ ಈಸ್ ದ SI ಯೂನಿಟ್. ಈ 1 ಆಂಪಿಯರ್ನ ಯಾವ ಥರ ಬರಿಬೋದು? 1 ಕೂಲಮ್ ಪರ್ ಸೆಕೆಂಡ್ ಅಂತ. 1 ಕೂಲಮ್ ಪರ್ ಸೆಕೆಂಡ್. ಇದು ಫಾರ್ಮುಲಾ ಆಯಿತು, ಇದು SI ಯೂನಿಟ್ ಆಯಿತು. ಓಕೆ, ಡೆಫಿನೇಷನ್ ಆಯಿತು, ಫಾರ್ಮುಲಾ ಆಯಿತು, SI ಯೂನಿಟ್ ಆಯಿತು. ಮಿಕ್ಕಿದ್ದೇನು ಇಂಪಾರ್ಟೆನ್ಸ್ ಇದೆ? ಈ ಕರೆಂಟ್ನ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್, ಈ ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾವುದಾದ್ರೂ ಒಂದು ಡಿವೈಸ್ ಬೇಕಲ್ವಾ ಮೆಜರ್ ಮಾಡೋಕ್ಕೆ. ಆ ಡಿವೈಸ್ ಯಾವುದು ಅಂತಂದರೆ ಆಮ್ಮೀಟರ್. ಆಮ್ಮೀಟರ್. ಓಕೆ, ಆಮ್ಮೀಟರ್ ಇಸ್ ದ ಡಿವೈಸ್ ಬೈ ವಿಚ್ ವಿ ಕ್ಯಾನ್ ಮೇಜರ್ ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಇದನ್ನ ಯಾವ ಥರ ಕನೆಕ್ಟ್ ಮಾಡ್ತೀರಾ ಸರ್ಕ್ಯೂಟಲ್ಲಿ? ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀರಾ. ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀರಾ. ಓಕೆ, ಯಾಕೆ ಅಂದರೆ ಡ್ಯೂ ಟು ಇಟ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಸೊ ಇಷ್ಟು ಓದಿದ್ರೆ ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಮುಕ್ತಾಯ. ಈಸಿನಾ ಡಿಫಿಕಲ್ಟಾ? ನೆಕ್ಸ್ಟ್ ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್. ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಡೆಫಿನೇಷನ್. ಇಫ್ ಎನಿಬಡಿ ಆಸ್ಕ್ ಯು ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಅಥವಾ ಡೆಫಿನೇಷನ್ ಕೇಳಿದ್ರು ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಸಿಂಪಲ್ ಏನು ಬರಬೇಕಂದ್ರೆ ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಸರ್ಕ್ಯೂಟ್. ಓಕೆ, ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಅಂತಲೂ ಕರೀತಾರೆ. ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಫಾರ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಸರ್ಕ್ಯೂಟ್. ಫಸ್ಟ್ ಡೆಫಿನೇಷನ್ ಬರೀತೀರಾ. ಓಕೆ, ಡೆಫಿನೇಷನ್. ನೀವು ಅನ್ಕೋಬಹುದು ಸರ್ ಡೆಫಿನೇಷನ್ ಅಂತ ಬರೀತಿದ್ರಾ ಬಟ್ ಡೆಫಿನೇಷನ್ ಬರೀತಿಲ್ಲ ಅಂತ. ನಾನು ಓವರ್ ವ್ಯೂ ಹೇಳ್ತಿರೋದು. ಈ ಸ್ಲೈಡ್ನ ನೋಡಿದ್ರೆ ನಿಮಗೆ ಎಂಟೈರ್ ಪಿಕ್ಚರ್ ಕಾಣಿಸ್ಬೇಕು. ಓಕೆ, ಎಲೆಕ್ಟ್ರಿಸಿಟಿ ಅಂದರೆ ಇಷ್ಟೇ ಇದೆ, ಇಷ್ಟೇ ಓದಬೇಕು ಅನ್ನೋದು. ಅದು ಇನ್ ಡೀಟೇಲ್ ಆಗಿ ನಾನು ಸ್ಲೈಡ್ ಬೈ ಸ್ಲೈಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಐಲ್ ಟೇಕ್ ಅಪ್ರಾಕ್ಸಿಮೇಟ್ಲಿ 15 to 20 minutes ಟು ಎಕ್ಸ್ಪ್ಲೇನ್ ಎಂಟೈರ್ ಕಾನ್ಸೆಪ್ಟ್ ಇನ್ ಒನ್ ಸ್ಲೈಡ್. ಆಮೇಲೆ ಇನ್ ಡೀಟೇಲ್ ಆಗಿ ಒಂದು 10 to 15 minutes ಅಲ್ಲಿ ಮುಗಿಸೋಣ. ಓಕೆ, ಸೊ ನಾವು ಡೆಫಿನೇಷನ್ ಆಯಿತು. ಟೈಪ್ಸ್ ಆಫ್ ಎ ಸರ್ಕ್ಯೂಟ್ಸ್. ಇಲ್ಲಿ ಓಪನ್ ಸರ್ಕ್ಯೂಟ್ ಮತ್ತು ಕ್ಲೋಸ್ ಸರ್ಕ್ಯೂಟ್ ಅನ್ನೋ ಎರಡು ಟೈಪ್ಸ್ ಇದೆ. ಓಪನ್ ಸರ್ಕ್ಯೂಟ್ ಆ್ಯಂಡ್ ಕ್ಲೋಸ್ಡ್ ಸರ್ಕ್ಯೂಟ್. ವಾಟ್ ಈಸ್ ದಿಸ್ ಓಪನ್ ಆ್ಯಂಡ್ ಕ್ಲೋಸ್ ಸರ್ಕ್ಯೂಟ್? ಸರ್ಕ್ಯೂಟ್ ಕ್ಲೋಸ್ ಆಗಿದ್ದರೆ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲ ಅಂತಂದರೆ ಕರೆಂಟು ಫ್ಲೋ ಆಗಲ್ಲ. ಫಾರ್ ಎಕ್ಸಾಂಪಲ್ ಪ್ಲಗ್ ಕೀ, ಸ್ವಿಚ್ ಅವೇನಾಗುತ್ತೆ ಅಂತಂದರೆ ಇದು ಕ್ಲೋಸ್ ಸರ್ಕ್ಯೂಟ್ ಮಾಡೋಕ್ಕೆ, ಓಪನ್ ಸರ್ಕ್ಯೂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸ್ವಿಚ್ ಆರ್ ಪ್ಲಗ್ ಕೀ ಆರ್ ಸ್ವಿಚ್. ಓಕೆ, ಆವಾಗ ಏನಾದರೂ ಪ್ಲಗ್ ಕೀ ಕ್ಲೋಸ್ ಆಗಿತ್ತಂದರೆ ಸರ್ಕ್ಯೂಟ್ ಕ್ಲೋಸ್ ಅಂತ, ಅವಾಗ ಕರೆಂಟು ಫ್ಲೋ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಪನ್ ಸರ್ಕ್ಯೂಟ್ ಅಂತಂದರೆ ಅಲ್ಲಿ ಪಾತ್ ಡಿಸ್ಕನೆಕ್ಟ್ ಆಗಿದೆ, ಕರೆಂಟ್ ಕೆ ನಾಟ್ ಫ್ಲೋ. ಅರ್ಥ ಆಯ್ತಾ? ಸೊ ಇಷ್ಟು ಬರೆದ್ರೆ ಸಾಕು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್. ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆದಮೇಲೆ ನಾವು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ. ಏನದು? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಯಾಕೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು? ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬೇಕು ಅಂದರೆ ಫ್ಲೋ ಆಫ್ ಚಾರ್ಜಸ್ ಬೇಕಲ್ವಾ? ಆ ಫ್ಲೋ ಆಫ್ ಚಾರ್ಜಸ್ ತನ್ನಷ್ಟಕ್ಕೆ ತಾನೇ ಆಗುತ್ತಾ? ಇಲ್ಲ, ಯಾರಾದರೂ ಎಕ್ಸ್ಟ್ರಾ ಬೇಕೇ ಬೇಕು. ಅದನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡಬೇಕಂದ್ರೆ ಒಂದು ಎಕ್ಸ್ಟ್ರಾ ಏಜೆಂಟ್ ಬೇಕು. ಆ ಏಜೆಂಟೇ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಇಲ್ಲಿ ಬರೀತೀನಿ ನೋಡಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್
ಪೊಟೆನ್ಷಿಯಲ್ ಡಿಫ್ರೆನ್ಸ್. ನಂಗೆ ನೀವೇನಾದರೂ ಕೇಳಿದ್ರೆ ಸರ್ ವಾಟ್ ಯು ಮೀನ್ ಬೈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಫಸ್ಟ್ ಡೆಫಿನೇಷನ್ ಬರೀ ಕೇಳ್ತೀನಿ. ಓಕೆ, ಡೆಫಿನೇಷನ್. ದೆನ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಇಟ್ ಈಸ್ ದ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಬ್ರಿಂಗಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಇವಾಗ ನಾನೇನಾದರೂ ಕಂಡಕ್ಟರ್ ಅಂತ ತೊಗೊಂಡ್ರೆ ಅದಕ್ಕೆ ಎರಡು ಎಂಡ್ಸ್ ಇರುತ್ತೆ. ಒಂದೆಂಡು ಒಂದು ಕಡೆ, ಇನ್ನೊಂದು ಎಂಡು ಅಪೋಸಿಟಲ್ಲಿ ಇರುತ್ತೆ. ಸೊ ನಾನು ಚಾರ್ಜಸ್ನ ಫ್ಲೋ ಮಾಡಬೇಕು, ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಫ್ಲೋ ಮಾಡಬೇಕು. ಅವಾಗ ಏನು ಬೇಕು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಮಾಡ್ಬೇಕಂದ್ರೆ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಬ್ರಿಂಗಿಂಗ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಓಕೆ, ಡೆಫಿನೇಷನ್ ಆಯಿತು. ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಡಬ್ಲ್ಯೂ ಅಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ, ದಟ್ ಈಸ್ ಎ ಯೂನಿಟ್ ಚಾರ್ಜ್. ಓಕೆ, ಇಷ್ಟ ಆಯಿತು. ಎಸ್ ಐ ಯೂನಿಟ್ ಏನಿದೆ? ಓಲ್ಟ್. ಓಕೆ, ಓಲ್ಟ್. ಈ ಓಲ್ಟ್ನೇ ನಾವು ಯಾವ ಥರ ಬರಿಬೋದು? 1 ವೋಲ್ಟ್ ಇನ್ ಬ್ರಾಕೆಟ್ ವಿ ದಟ್ ಈಸ್ ಈಕ್ವಲ್ ಟು 1 ಜೂಲ್ ಪರ್ ಕೂಲಮ್ ಅಂತ ಬರಿಬೋದು. ಅರ್ಥ ಆಯ್ತಾ? ಸೊ ಡೆಫಿನೇಷನ್ ಆಯಿತು, ಫಾರ್ಮುಲಾ ಆಯಿತು, ಎಸ್ ಐ ಯೂನಿಟ್ ಆಯಿತು. ಹಾಗಿತ್ತಂದರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ಡಿವೈಸಿಂದ ಮೆಜರ್ ಮಾಡ್ತಾರೆ ಅದು ಸಹಿತ ಇಂಪಾರ್ಟೆನ್ಸ್ ಅಲ್ವಾ? ಸೊ ಇದನ್ನು ವೋಲ್ಟ್ ಮೀಟರ್ ಸಹಾಯದಿಂದ ನಾವು ಮೆಜರ್ ಮಾಡ್ತೇವೆ. ವೋಲ್ಟ್ ಮೀಟರ್ ಇದನ್ನು ಸರ್ಕ್ಯೂಟಲ್ಲಿ ಯಾವ ಥರ ಅರೇಂಜ್ ಆಗಿರುತ್ತೆ ಅಂತಂದರೆ ಪ್ಯಾರಲಲ್ ಆಗಿ. ಅಗೇನ್ ಇಟ್ ಈಸ್ ಡ್ಯೂ ಟು ರೆಸಿಸ್ಟೆನ್ಸ್, ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತೆ ಸರ್ಕ್ಯೂಟಲ್ಲಿ. ಓಕೆ, ಇಷ್ಟು ಬರೆದ್ರೆ ಸಾಕು. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಸಹಿತ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಬಟ್ ಶಾರ್ಟ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿಬೋದು. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನೇ ನಾವು ವೋಲ್ಟೇಜ್ ಅಂತ ಕರಿತೀವಿ. ಫೈನ್. ಸೊ ಇಲ್ಲಿ ಡೆಫಿನೇಷನ್, ಫಾರ್ಮುಲಾ, ಎಸ್ ಐ ಯೂನಿಟ್ ಆ್ಯಂಡ್ ಡಿವೈಸ್. ಇಲ್ಲಿ ಡೆಫಿನೇಷನ್, ಫಾರ್ಮುಲಾ, ಎಸ್ ಐ ಯೂನಿಟ್ ಆ್ಯಂಡ್ ಡಿವೈಸ್. ಆಯಿತಾ? ಇಷ್ಟು ಓದಿದ್ರೆ ಸಾಕು. ಮತ್ತೆ ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಓದಿದ್ದೀವಿ ನೆನಪಿದೆನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಓಮ್ಸ್ ಲಾ. ಓಮ್ಸ್ ಲಾ. ಯಾಕೆ ಈ ಓಮ್ಸ್ ಲಾ ಇಂಪಾರ್ಟೆನ್ಸ್ ಇದೆ? ಆಲ್ರೆಡಿ ನಾವು ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಓದಿದ್ವಲ್ಲ, ಯಾವುದ್ಯಾವುದು? ಒಂದು ಎಲೆಕ್ಟ್ರಿಕ್ ಕರೆಂಟ್, ಇನ್ನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈ ಎರಡು ಮಧ್ಯೆ ಇರುವ ರಿಲೇಷನ್ಶಿಪ್ನ ಎಕ್ಸ್ಪ್ಲೇನ್ ಮಾಡೋದೇ ಓಮ್ಸ್ ಲಾ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್, ಇಲ್ಲಿ ಓಮ್ಸ್ ಲಾ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಸೊ ಫಸ್ಟ್ ಒನ್ ಏನು ಮಾಡಬೇಕು? ಸ್ಟೇಟ್ಮೆಂಟ್, ನಾಟ್ ಡೆಫಿನೇಷನ್, ಸ್ಟೇಟ್ಮೆಂಟ್ ನೆನ್ಪಿಟ್ಕೋಬೇಕು. ಸ್ಟೇಟ್ಮೆಂಟ್ ಏನು? ಈ ಸ್ಟೇಟ್ಮೆಂಟ್ ಜಸ್ಟ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ. ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಇಟ್ ಈಸ್ ದ ಕರೆಂಟ್. ಸ್ಟೇಟ್ಮೆಂಟ್ ಯಾವ ಥರ ಬರೆಯೋದು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಸರ್ಕ್ಯೂಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಫಿಸಿಕಲ್ ಕಂಡೀಷನ್ಸ್ ಅಂತಲೂ ಬರಿಬೋದು. ಆ ಕಾನ್ಸ್ಟೆಂಟ್ ಟೆಂಪರೇಚರ್ ಆ್ಯಂಡ್ ಫಿಸಿಕಲ್ ಕಂಡೀಷನ್ಸ್ ಅಂತ ಏನಿದೆಯಲ್ಲ ಅದು ಬರೀಲೇಬೇಕು. ಬರೀಲಿಲ್ಲ ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು ಕಷ್ಟ. ಓಕೆ, ಸೊ ಬರೀಲೇಬೇಕು. ಸೊ ಅವುಗಳನ್ನೇ ನಾವು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಹೇಳ್ತೇವೆ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆದಮೇಲೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ಸಲ್ಲಿ ಏನೇನು ಬರಿತೀವಿ? ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು, ಆಮೇಲೆ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಥವಾ ಫಿಸಿಕಲ್ ಕಂಡೀಷನ್ಸ್. ವಾಟ್ ಆರ್ ಅದರ್ ಫಿಸಿಕಲ್ ಕಂಡೀಷನ್ಸ್? ಸರ್ ಈ ಫಿಸಿಕಲ್ ಕಂಡೀಷನ್ಸ್ ಅಂತ ನೋಡ್ತಾ ಇದ್ದೀವಿ, ಬಟ್ ಈ ಫಿಸಿಕಲ್ ಕಂಡೀಷನ್ಸ್ ಅರ್ಥನೇ ಆಗ್ತಿಲ್ಲ ಅಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಡೈಮೆನ್ಷನ್ಸ್ ಆಫ್ ಕಂಡಕ್ಟರ್. ಇವಾಗ ನೀವು ಏನಾದರೂ ಒಂದು ವಯರ್ ತೊಗೊಂಡ್ರೆ ಆ ವಯರ್ ಲೆಂತ್ ಸೇಮ್ ಆಗಿರೋದು ಥ್ರೂ ಔಟ್ ದ ಎಕ್ಸ್ಪರಿಮೆಂಟ್. ಓಕೆ, ಲೆಂತ್ ಸೇಮ್ ಆಗಿರಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಸೇಮ್ ಆಗಿರಬೇಕು, ಮತ್ತು ಅದರ ಟೆಂಪ್ರೇಚರ್ ಸಹಿತ ಸೇಮ್ ಆಗಿರಬೇಕು. ಇಲ್ಲಿ ಯಾವುದೇ ಒಂದು ವೇರಿ ಆದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಈ ಲಿಮಿಟೇಷನ್ಸ್ ಕೇಳಿದರೆ ಇಷ್ಟು ಬರೀರಿ. ಟೆಂಪ್ರೇಚರ್ ಶುಡ್ ರಿಮೈನ್ ಸೇಮ್, ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಡೆನ್ಸಿಟಿ, ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಶುಡ್ ರಿಮೈನ್ ಸೇಮ್ ಅಂತ ಬರಿಬೇಕು. ಸ್ಟೇಟ್ಮೆಂಟ್ ಆಯಿತು, ಲಿಮಿಟೇಷನ್ಸ್ ಆಯಿತು, ಆಮೇಲೆ ಫಾರ್ಮುಲಾ. ವಿ ಇಲ್ಲಿ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ನಾನು ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡಬೇಕಂದ್ರೆ ಕಾನ್ಸ್ಟೆಂಟ್ ತಗೋಬೇಕು, ದಟ್ ಈಸ್ ಆರ್. ಆರ್ ನಾವೇನಂತ ಕರಿತೀವಿ ಅಂದರೆ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಅಂತ ಕರಿತೀನಿ. ವಾಟ್ ಈಸ್ ದಿಸ್ ರೆಸಿಸ್ಟೆನ್ಸ್ ಅನ್ನೋದು ನೆಕ್ಸ್ಟ್
ಕಾನ್ಸೆಪ್ಟಲ್ಲಿ ನೋಡೋಣ. ಇಷ್ಟು ಓಮ್ಸ್ಲ ಗೊತ್ತಾಯ್ತಾ? ಇಲ್ಲಿ ನೆಕ್ಸ್ಟ್ ಬಂದರೆ ಗ್ರಾಫ್ ಇಂಪಾರ್ಟೆನ್ಸ್ ಕೇಳ್ತಾರೆ. ಗ್ರಾಫ್ ಆಫ್ ಓಮಿಕ್ ಕಂಡಕ್ಟರ್ ಅಂತ ಕೇಳ್ತಾರೆ. ಗ್ರಾಫ್ ಆಫ್ ಓಮಿಕ್ ಕಂಡಕ್ಟರ್. ಇಲ್ಲಿ ಎರಡು ಥರ ಗ್ರಾಫ್ಸ್ ಬರುತ್ತೆ, ಕ್ಲೀನಾಗಿ ನೋಡ್ಕೊಳ್ಳಿ. ಒಂದು ಈ ಥರ ಬರುತ್ತೆ, ವಿ ವರ್ಸಸ್ ಐ. ಈ ಓಮಿಕ್ ಕಂಡಕ್ಟರ್ ಸ್ಲೋಪ್ ಏನಿರುತ್ತಲ್ಲ ಸ್ಟ್ರೇಟ್ ಆಗಿರುತ್ತೆ, ಕರ್ವ್ ಆಗಿರಲ್ಲ. ಓಕೆ, ಇಲ್ಲಿ ನೀವೇನಾದರೂ ಟ್ರಯಾಂಗಲ್ ತೊಗೊಂಡ್ರೆ ಇಟ್ ಗಿವ್ಸ್ ಅ ಸ್ಲೋಪ್. ದಿಸ್ ಸ್ಲೋಪ್ ಗಿವ್ಸ್ ಯು ರೆಸಿಸ್ಟೆನ್ಸ್, ದಟ್ ಈಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ. ಆಮೇಲೆ ಇನ್ನೊಂದು ಥರ ಗ್ರಾಫ್ ಕೇಳ್ತಾರೆ, ಐ ವರ್ಸಸ್ ವಿ. ಇದು ಸಹಿತ ಸ್ಟ್ರೇಟ್ ಆಗಿರುತ್ತೆ, ಬಟ್ ಇಲ್ಲಿ ನೀವೇನಾದರೂ ಸ್ಲೋಪ್ ತೊಗೊಂಡ್ರೆ ಕಂಡಕ್ಟನ್ಸ್ ಸಿಗುತ್ತೆ. ಓಕೆ, ಸ್ಲೋಪ್ ತೊಗೊಂಡ್ರೆ ಕಂಡಕ್ಟನ್ಸ್ ಸಿಗುತ್ತೆ, ದಟ್ ಈಸ್ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ನೀವು ನೋಡ್ಬೋದು ಈ ಆರ್ ಮತ್ತು ಜಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಆರ್ ಆ್ಯಂಡ್ ಜಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎಷ್ಟಾಗ್ತಾ ಆಯ್ತಾ? ಸೊ ಇಷ್ಟು ಓಮ್ಸ್ಲ ಬಗ್ಗೆ ಆಯಿತು. ಫೈನ್. ನೆಕ್ಸ್ಟ್ ಏನು? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೇನು? ವಾಟ್ ಆರ್ ದ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆನ್ ಎ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ಇಲ್ಲಿ ಸಿಂಪಲ್ ಆಗಿ ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ಇಲ್ಲಿ ವಾಟ್ ಇಸ್ ದಿಸ್ ರೆಸಿಸ್ಟೆನ್ಸ್? ಜನರಲ್ ವರ್ಡ್ ರೆಸಿಸ್ಟೆನ್ಸ್ ಅಂದರೆ ಅಪೋಸ್. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ವೈರ್ ಅಥವಾ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂದರೆ ಡೆಫಿನೇಷನ್ ಯಾವ ಥರ ಬರಿಬೋದು? ಡೆಫಿನೇಷನ್ ಯಾವ ಥರ ಬರಿಬೋದು? ಡೆಫಿನೇಷನ್, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ವಿಚ್ ಅಪೋಸಸ್ ಎ ಫ್ಲೋ ಆಫ್ ಎ ಕರೆಂಟ್ ಥ್ರೂ ಇಟ್. ಅಷ್ಟೇ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಅಥವಾ ವೈರ್ ಅಂತ ಬರಿಬೋದು, ವಿಚ್ ಅಪೋಸಸ್ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಅಷ್ಟೇ ಡೆಫಿನೇಷನ್. ದೆನ್ ವಾಟ್ ಈಸ್ ದ ಫಾರ್ಮುಲಾ? ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಬರಿಬೋದು. ಹೇಗೆ? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಎಸ್ ಐ ಯೂನಿಟ್ ಯಾವ ಥರ ಬರೀತೀರಾ? ಇಲ್ಲಿ ನೋಡಿ, ವೋಲ್ಟ್ ಇದೆ, 1 ವೋಲ್ಟ್ ಪರ್ ಆಂಪಿಯರ್. ಈ 1 ವೋಲ್ಟ್ ಪರ್ ಆಂಪಿಯರ್ ಅನ್ನೋದೇ ನಾವು 1 ಓಮ್ ಅಂತ ಕರಿತೀವಿ. ಎಸ್ ಐ ಯೂನಿಟ್ ಆಫ್ ಎ ರೆಸಿಸ್ಟೆನ್ಸ್. ಮತ್ತೆ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆನ್ ಎ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಯಾವ ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಆಗಿದೆ ಅಂದರೆ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆನ್ ಆರ್. ಯಾವ್ದು? ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಆರ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಏರಿಯಾ, ಆ್ಯಂಡ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಓಕೆ, ಒಂದು ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಮೈಂಡ್ ಮ್ಯಾಪ್ ಸೀರೀಸ್ ಇರೋದ್ರಿಂದ ಅತಿ ಕಮ್ಮಿ ಟೈಮಲ್ಲಿ ನಾವು ಎಂಟೈರ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು, ಎಂಟೈರ್ ಚಾಪ್ಟರ್ನ ಓವರ್ ವ್ಯೂ ಎಷ್ಟು ಸಿಕ್ಕಿದ್ರೆ ಸಾಕು ನಿಮಗೆ. ಓಕೆ, ಸೊ ಫೈನಲಿ ಏನು ಬರೀತೀವಿ ನಾವು ಇಲ್ಲಿ? ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ನನಗೆ ಈ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್ ಹೋಗಬೇಕು. ಏನು ಮಾಡ್ತೀನಿ ನಾನು? ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಸೊ ಇಲ್ಲಿ ನಿಮಗೆ ಒಂದು ಫಾರ್ಮುಲಾ ಸಿಕ್ತು. ಇಲ್ಲಿ ರೋ ಅನ್ನೋದು ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್. ಇಟ್ ಇಂಡಿಕೇಟ್ಸ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್. ಏನದು ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್? ಇಫ್ ಯು ಅರೇಂಜ್ ದ ಇಕ್ವೇಶನ್, ರೋ ಆರ್ ಎ ಡಿವೈಡೆಡ್ ಬೈ ಎಲ್ ಅಂತ ಸಿಗುತ್ತೆ. ಏನಿದು? ಆರ್ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಡೆಫಿನೇಷನ್ ಕೇಳಿದ್ರೆ, ರೆಸಿಸ್ಟಿವಿಟಿ ಡೆಫಿನೇಷನ್ ಕೇಳಿದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಯಾವ ಥರ ಬರೀಬೋದು? ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಎ ಯೂನಿಟ್ ಏರಿಯಾ ಆಫ್ ಯೂನಿಟ್ ಲೆಂತ್. ಅಷ್ಟೇ. ನೋಡಿ, ಫಾರ್ಮುಲಾ ನೆನ್ಪಿಡ್ಲಿ. ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಅಥವಾ ಕಂಡಕ್ಟರ್ ಅಂತ ಬರಿಬೋದು, ಆಫ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಲೆಂತ್. ದಟ್ಸ್ ಆಲ್. ದೆನ್ ಎಸ್ ಐ ಯೂನಿಟ್ ಯಾವ ಥರ ಬರೀತೀರಾ? ಇಲ್ಲಿ ನೋಡಿ, ಆರ್ ಓಮ್ ಏರಿಯಾ ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್. ಸೊ ಇಲ್ಲಿ 1 ಮೀಟರ್, ಇಲ್ಲೊಂದು ಮೀಟರ್ ಕ್ಯಾನ್ಸಲ್, 1 ಮೀಟರ್. 1 ಓಮ್ ಮೀಟರ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎ ರೆಸಿಸ್ಟಿವಿಟಿ. ಇದು ರೆಸಿಸ್ಟಿವಿಟಿದು. ಇಲ್ಲಿ ಓಮ್ ಅನ್ನೋದು ರೆಸಿಸ್ಟೆನ್ಸ್ದು. ಅರ್ಥ ಆಗ್ತಿದೆಯಾ? ಎಷ್ಟು ಬಂದರೆ ಸಾಕು. ನೆಕ್ಸ್ಟ್, ಈ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಆದಮೇಲೆ ನಿಮಗೆ ಬರೋದೇ ರೆಸಿಸ್ಟೆನ್ಸ್ ಆಫ್ ಸಿಸ್ಟಮ್.
ಏನಿದು ರೆಸಿಸ್ಟೆನ್ಸ್ ಆಫ್ ಸಿಸ್ಟಮ್. ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಕೇಳಿದ್ರಲ್ಲ, ಇಲ್ಲಿ ಎಷ್ಟು ಕಾಂಬಿನೇಷನ್ಸ್ ಇರುತ್ತೆ? ಒಂದು ಸೀರೀಸ್ ಕಾಂಬಿನೇಷನ್ R1 ಪ್ಲಸ್ R2 ಪ್ಲಸ್ R3 ಹೇಗೆ ಕನೆಕ್ಟ್ ಆಗಿರುತ್ತೆ? ಒಂದು ರೆಜಿಸ್ಟರ್ ಇನ್ನೊಂದು ರೆಜಿಸ್ಟರ್ಗೆ ಎಂಡ್ ಟು ಎಂಡ್ ಕನೆಕ್ಟ್ ಆಗಿರುತ್ತೆ. ಸೊ ಪಾತ್ ಫಾರ್ ದ ಕರೆಂಟ್ ಸೇಮ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಚಾನ್ಸಸ್ ಇದೆ ಕೆಲವು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ಗೆ ಪಾತ್ ಸೇಮ್ ಆಗಿರೋದ್ರಿಂದ ಕರೆಂಟ್ ವಿಲ್ ರಿಮೈನ್ ಸೇಮ್. ಬಟ್ ವಾಟ್ ಆಮ್ಸ್ ವಿತ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ಇಟ್ ಚೇಂಜಸ್. ಓಕೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಏನಾಗಿರುತ್ತೆ? ಪಾತ್ ಡಿಫರೆಂಟ್ ಆಗಿರೋದ್ರಿಂದ ಕರೆಂಟ್ ಚೇಂಜ್ ಆಗಿರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿರುತ್ತೆ. ಓಕೆ, ಅದು ಡೆರಿವೇಷನ್ ಪಾರ್ಟ್ ನಾನು ಇನ್ ಡೆಟೇಲ್ ಆಗಿ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಇಲ್ಲಿ ಆರ್ ಪಿಗೆ ನೆಕ್ಸ್ಟ್ ಆರ್ ಪಿ ಯಾವ ಥರ ಬರೀತೀರಾ? 1 ಡಿವೈಡೆಡ್ ಬೈ ಆರ್ ಪಿ ದಟ್ ಈಸ್ ಈಕ್ವಲ್ ಟು 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಆ್ಯಂಡ್ ಸೋ ಆನ್. ಇಷ್ಟು ರೆಸಿಸ್ಟೆನ್ಸ್ ಆಫ್ ಎ ಸಿಸ್ಟಮ್ ಆಯಿತು. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಯೋಚನೆ ಮಾಡಿ. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್? ಇಷ್ಟಾದಮೇಲೆ ನಿಮಗೆ ಬರೋದೇ ಇಲ್ಲಿ ಬರೀತೀನಿ, ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಏನು ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್? ಇಲ್ಲಿ ಕಂಡಕ್ಟರಲ್ಲಿ ಕರೆಂಟ್ ಜಾಸ್ತಿ ಫ್ಲೋ ಆದಾಗ ರೆಸಿಸ್ಟೆನ್ಸ್ ಏನಾಗುತ್ತೆ? ಹೀಟಪ್ ಆಗುತ್ತೆ. ಕಂಡಕ್ಟರ್ ಹೀಟಪ್ ಆಗುತ್ತೆ, ಅದರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಹೀಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಎಫೆಕ್ಟಿಂದ ನಮಗೆ ಡೈಲಿ ಲೈಫಲ್ಲಿ ಏನು ಉಪಯೋಗ ಇದೆ ಅನ್ನೋದು ಹೇಳ್ಕೊಡೋದೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಇಲ್ಲಿ ನಮಗೆ ಅಪ್ಲಿಕೇಶನ್ಸ್ ಇದೆ. 1 ಎಲೆಕ್ಟ್ರಿಕ್ ಹೀಟರ್, 2 ಐರನ್ ಬಾಕ್ಸ್, 3 ಎಲೆಕ್ಟ್ರಿಕ್ ಫ್ಯೂಸ್, 4 ಎಲೆಕ್ಟ್ರಿಕ್ ಬಲ್ಬ್. All these devices works based on the principle of heating effect of electric current. ಇದ್ರ ಮೇಲೆನೇ ವರ್ಕ್ ಆಗೋದು. ಇಷ್ಟ ಆಯಿತು. ಇದನ್ನು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಜಾಲ್ಸ್ ಲಾ ಆಫ್ ಹೀಟಿಂಗ್ ಅಂತಲೂ ಕರೀತಾರೆ. ಫೈನ್. ಸೊ ಇಷ್ಟಾದಮೇಲೆ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ಟರ್ ದಿಸ್ ಎಲೆಕ್ಟ್ರಿಕ್ ಪವರ್. ಸೊ ಈ ಎಲೆಕ್ಟ್ರಿಕ್ ಪವರಲ್ಲಿ ನೀವು ಇಲ್ಲಿ ಹೀಟಿಂಗ್ ಎಫೆಕ್ಟಲ್ಲಿ H ಈಸ್ ಈಕ್ವಲ್ ಟು I² RT, ಆದಮೇಲೆ ಪವರಲ್ಲಿ P ಈಸ್ ಈಕ್ವಲ್ ಟು IV ಅಥವಾ P ಈಸ್ ಈಕ್ವಲ್ ಟು E/T ಅಂತಲೂ ಬರಿಬೋದು. ಆ್ಯಂಡ್ SI ಯೂನಿಟ್ ಡೆಫಿನೇಷನ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಎಲೆಕ್ಟ್ರಿಕ್ ಅಪ್ಲಯನ್ಸ್ ಅಥವಾ ಡಿಸಿಪೇಟೆಡ್ ಎಲೆಕ್ಟ್ರಿಕಲ್ ಎನರ್ಜಿ ಬೈ ದ ಎಲೆಕ್ಟ್ರಿಕ್ ಅಪ್ಲಯನ್ಸ್. ಅದನ್ನು ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಡೆಫಿನೇಷನ್ SI ಯೂನಿಟ್ ಈಸ್ ವಾಟ್, ದಟ್ ಈಸ್ W. ಎಷ್ಟು ಬರೆದ್ರೆ ಸಾಕು ನೋಡಿ. ಒಂದು ಸ್ಲೈಡ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಡೈರೆಕ್ಟ್ ಈ ಎಂಟೈರ್ ಸ್ಲೈಡ್ ನೋಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಈ ವಿಡಿಯೋ ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ಇನ್ ಡಿಟೇಲ್ ಆಗಿ ಸ್ಲೈಡ್ ಬೈ ಸ್ಲೈಡ್ ಫಾಸ್ಟಾಗಿ ನೋಡ್ಕೊಂಡು ಹೋಗೋಣ. ಓಕೆ, ಫೈನ್. So let's start actual slides. Fine. Now, first, electric circuit. Okay, electric circuit ಅಲ್ಲಿ ಏನನ್ನು ಕಲ್ತೀವಿ? ಒಂದು ಕ್ಲೋಸ್ಡ್ ಸರ್ಕ್ಯೂಟ್, ಇನ್ನೊಂದು ಓಪನ್ ಸರ್ಕ್ಯೂಟ್. ಓಪನ್ ಆಗಿದ್ರೆ ಕರೆಂಟು ಫ್ಲೋ ಆಗಲ್ಲ, ಕ್ಲೋಸ್ ಆಗಿದ್ರೆ ಕರೆಂಟು ಫ್ಲೋ ಆಗುತ್ತೆ. And what is the definition of electric circuit? It is a closed and continuous path for the electric current. ಓಕೆ, ಸೊ ಅಷ್ಟೇ. ನೆಕ್ಸ್ಟ್ ಏನು? ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲ್ತಿದ್ವಿ. ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ದ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಓಕೆ, ವಿಚ್ ಪ್ರೊಡ್ಯೂಸಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಆ್ಯಂಡ್ SI ಯೂನಿಟ್ ಈಸ್ ಎ ಕೂಲಮ್. ಅಲ್ಲಿ ನೋಡಿ 1 by 1 ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಂಡ್ ಈ ಥರ ಇರುತ್ತೆ ನೋಡಿ. ಆಮೇಲೆ ಎಲೆಕ್ಟ್ರಿಕ್ ಚಾರ್ಜಸ್, ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಈ ಡೆಫಿನೇಷನ್ ಆದರೂ ಬರಿಬೋದು. ಅಥವಾ SI ಯೂನಿಟ್ ಈಸ್ ಎ ಕೂಲಮ್. SI unit is a coulomb and it is represented by C. It is a scalar quantity. Why it is a scalar quantity? Because we are talking about only magnitude and its SI unit, not a direction. ಏನಾದರೂ ಡೈರೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಾ? ಇಲ್ಲ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ.
ಓಕೆ ಫೈನ್. ಚಾರ್ಜಸ್ ಆರ್ ಕನ್ಸರ್ವ್ಡ್ ಆ್ಯಂಡ್ ಕ್ವಾಂಟೈಸ್ಡ್ ಅಂದ್ರೇನು? ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ ಅಂತ. ಎನ್ ಈಸ್ ದ ಇಂಟಿಜರ್ ಆ್ಯಂಡ್ ಇ ಈಸ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್. ವಾಟ್ ಈಸ್ ದ ಚಾರ್ಜ್ ಆನ್ ಎಲೆಕ್ಟ್ರಾನ್? ಪ್ಲಸ್ ಆರ್ ಮೈನಸ್ ಚಾರ್ಜ್ ಆನ್ ಎಲೆಕ್ಟ್ರಾನ್ ಆಗಿರ್ಬೋದು, ಚಾರ್ಜ್ ಆನ್ ಪ್ರೋಟಾನ್ ಆಗಿರ್ಬೋದು. ಸೊ ಚಾರ್ಜ್ ಪಾರ್ಟಿಕಲ್ ಆಗಿರಬೇಕು. ಆ ಥರ ಒಂದು ಚಾರ್ಜ್ ಮೇಲೆ ಎಷ್ಟು ಕೂಲಮ್ಸ್? 1.6 ಇಂಟು 10⁻⁻19 ಕೂಲಮ್. ಅರ್ಥ ಆಯ್ತಾ? ಸೊ ಇಷ್ಟಾಯಿತು. ನೆಕ್ಸ್ಟ್ ಏನು? ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ನೋಡಿ, ಇಟ್ ಇಸ್ ದ ರೇಟ್ ಆಫ್ ಲಾ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಇಟ್ ಈಸ್ ದ ರೇಟ್ ಆಫ್ ಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ದ ಕಂಡಕ್ಟರ್. ಅದನ್ನು ಯಾವ ಥರ ಬರೀಬೋದು? I is equal to Q by T. T indicates a rate. Okay, so Q indicates number of charges flowing from one end to other end. Okay, so ಇದನ್ನೇ ನಾವು ಆಂಪಿಯರ್ನ 1 ಕೂಲಮ್ per second ಅಂತಲೂ ಬರೀಬೋದು. It is a SI unit is a ampere and it is scalar quantity. ನಾವು ಈ ಲಾಸ್ಟ್ ಇಲ್ಲಿ ನೋಡಿ, ಇಲ್ಲಿ I ಅಲ್ವಾ, ಇಲ್ಲಿ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಿದ್ದೀವಿ. ಕರೆಂಟ್ ಹ್ಯಾಸ್ ಬೋತ್ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್. ಓಕೆ, ಬಟ್ ಯಾಕೆ ಇದು ಸ್ಕೇಲಾರ್ ಕ್ವಾಂಟಿಟಿ, ಯಾಕೆ ವೆಕ್ಟರ್ ಕ್ವಾಂಟಿಟಿ ಅಲ್ಲ? ಇದಕ್ಕೆ ಸಿಂಪಲ್ ಆನ್ಸರ್ ಏನು ಅಂತಂದರೆ, ಇಟ್ ಡು ನಾಟ್ ಫಾಲೋ ವೆಕ್ಟರ್ ಲಾ ಆಫ್ ಎಡಿಷನ್. ಇದು ವೆಕ್ಟರ್ ಲಾ ಆಫ್ ಎಡಿಷನ್ನ ಫಾಲೋ ಮಾಡಲ್ಲ. ಆ ರೀಸನ್ನಿಂದ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ಸಿಂಪಲ್ ಥಿಂಗ್. ಓಕೆ, ವೆಕ್ಟರ್ಸ್ ಅಲ್ಲಿ ಕಲಿತೀರಾ. ಫೈನ್. ನಾವ್ ಇಟ್ ಈಸ್ ಮೆಜರ್ಡ್ ಬೈ ಎ ಆಮೀಟರ್. ನಮಗೆ ಗೊತ್ತು, ಇಟ್ ಈಸ್ ಕನೆಕ್ಟೆಡ್ ಇನ್ ಎ ಸೀರೀಸ್. ಆಮೇಲೆ ಇದು ನೋಡಿ, ಮ್ಯಾಗ್ನೆಟ್ ಆಫ್ ಕರೆಂಟ್ ಇಂಡಿಕೇಟ್ ಮಾಡುತ್ತೆ. ಮಿಲಿ ಅಂದರೆ 10⁻³ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್. ಮಲ್ಟಿಪಲ್ ಅಂತಂದರೆ 10 ಪವರ್ಸ್ ಪ್ಲಸ್ ವ್ಯಾಲ್ಯೂಸ್ ಇರುತ್ತೆ. ಸಬ್ ಮಲ್ಟಿಪಲ್ಸ್ ಅಂದರೆ 10 ಪವರ್ಸ್ ಮೈನಸ್ ಸೈನಲ್ಲಿ ಇರುತ್ತೆ. ಇದು ಸಬ್ ಮಲ್ಟಿಪಲ್ಸ್. ಓಕೆ, 10⁻³ ಆಂಪಿಯರ್. 1 ಮೈಕ್ರೋ ಆಂಪಿಯರ್ ಅಂದರೆ 10⁻⁶ ಆಂಪಿಯರ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಓಕೆ, ಸ್ಲೈಡ್ ನೆಕ್ಸ್ಟ್ ಅಲ್ಲಿ ಹೋಗೋಣ. ಇಲ್ಲಿ ನೋಡಿ, ವರ್ಕ್ ಡನ್ ಇನ್ ಎ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಡೆಫಿನೇಷನ್. ಓಕೆ, ಡೆಫಿನೇಷನ್ ಓವರ್. ನೆಕ್ಸ್ಟ್ ಒನ್ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಈ ಡಬ್ಲ್ಯೂ ಎಸ್ ಐ ಯೂನಿಟ್ ಏನು? 1 ಜೂಲ್ 1 ಕೂಲಮ್. ಇದನ್ನೇ ನಾವು 1 ಜೂಲ್ ಪರ್ ಕೂಲಮ್ ಅಂತ ಬರಿಬೋದು. ಈ 1 ಜೂಲ್ ಪರ್ ಕೂಲಮ್ನೇ ನಾವು 1 ಜೂಲ್ 1 ವೋಲ್ಟ್ನ 1 ಜೂಲ್ ಪರ್ ಕೂಲಮ್ ಅಂತ ಬರಿಬೋದು. ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಅಗೇನ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಯಾವುದೇ ಥರ ಡೈರೆಕ್ಷನ್ನ ಮಾತಾಡಲ್ಲ. ಓಕೆ, ಓನ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಿದ್ದೀವಿ. ಹೆನ್ಸ್ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಫೈನ್. ಸೊ ಇಟ್ ಈಸ್ ಮೆಜರ್ಡ್ ಬೈ ಓಲ್ಡ್ ಮೀಟರ್. ಓಲ್ಡ್ ಮೀಟರ್ ಅಗೇನ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಫಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಓಮ್ಸ್ ಲಾ. ಓಮ್ಸ್ ಲಾ ಅಂದರೆ ಇಟ್ ಗಿವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಕರೆಂಟ್ ಆಫ್ ಎ ಕಂಡಕ್ಟರ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್. ಅರ್ಥ ಆಯ್ತಾ? ಸೊ ನೋಡೋಣ. ನೆಕ್ಸ್ಟ್, ರಿಲೇಷನ್ಶಿಪ್ ಬಿಟ್ವೀನ್ ವಿ, ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎ ಕಂಡಕ್ಟರ್ ಆ್ಯಂಡ್ ಕರೆಂಟ್ ಥ್ರೂ ಇಟ್. ಸೊ ಇಲ್ಲಿ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಚ್ಚಿಗೆ ಮಾಡಿದ್ರೆ ದ ಕರೆಂಟ್ ವಿಲ್ ಬಿ ಮೋರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಮಾಡಿದ್ರೆ ಕರೆಂಟ್ ವಿಲ್ ಬಿ ಲೆಸ್. ಫ್ಲೋ ಆಫ್ ಕರೆಂಟ್ ವಿಲ್ ಬಿ ಲೆಸ್. ಅದನ್ನೇ ನಾನು ಇಲ್ಲಿ ಎಲಿಮಿನೇಟ್ ಮಾಡ್ತೀನಿ, ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್. ಅದನ್ನು ನಾನು ಯಾವ ಥರ ಬರೀಬೋದು? ವಿ ಇಸ್ ಈಕ್ವಲ್ ಟು ಆರ್ ಐ. ಈ ಆರ್ ಅನ್ನೋದು ಕಾನ್ಸ್ಟೆಂಟ್ ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್. ಓಕೆ, ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಡೀಷನ್ಸ್ ಇದೆ ನೋಡಿ, ಇದನ್ನೇ ನಾವು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಕರಿತೀವಿ. ಲಿಮಿಟೇಷನ್ಸ್ ಏನು? ಟೆಂಪ್ರೇಚರ್ ಅನ್ಚೇಂಜ್ ಆಗಿರ್ಬೇಕು, ಅಂದರೆ ಸೇಮ್ ಆಗಿರಬೇಕು, ಅದು ಚೇಂಜ್ ಆಗಬಾರ್ದು. ಡೈಮೆನ್ಷನ್ಸ್ ಆಫ್ ದ ಕಂಡಕ್ಟರ್. ಡೈಮೆನ್ಷನ್ಸ್ ಅಂದರೆ ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಅಥವಾ ಹೈಟ್ ಆಗಿರ್ಬೋದು, ಶುಡ್ ರಿಮೈನ್ ಸೇಮ್. ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರ್ಬೋದು, ಅದು ಸಹಿತ ಸೇಮ್ ಆಗಿರಬೇಕು. ಇಲ್ಲಿ ಡೆನ್ಸಿಟಿ ಆ್ಯಂಡ್ ಇ ಡಿ ಸಿ ರಿಮೈನ್ಸ್ ಅನ್ಚೇಂಜ್ಡ್. ಈ 3 ಬರೆದ್ರೆ ಸಾಕು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಇಷ್ಟ ಆಯಿತು. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಓಮ್ಸ್ ಲಾ? ಫಸ್ಟ್ ಏನಪ್ಪ ಅಂತಂದರೆ ಸ್ಟೇಟ್ಮೆಂಟ್. ಸೆಕೆಂಡ್ ಫಾರ್ಮುಲಾ. ಥರ್ಡ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಫೋರ್ತ್ ಗ್ರಾಫಿಕಲ್ ಪ್ರೆಸೆಂಟೇಷನ್. ಗ್ರಾಫಿಕಲ್ ಪ್ರೆಸೆಂಟೇಷನಲ್ಲಿ ಓಕೆ ಸೇಮ್, ಇದು ಥಿಯರಿಟಿಕಲಿ ನೋಡಿ. ಇದು ಸ್ಟೇಟ್ಮೆಂಟ್, ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ, ವೇರ್ ಆರ್ ಇಸ್ ದ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಸ್ಕ್ರೀನ್ಶಾಟ್ ಏನಾದರೂ ತೊಗೋತೀರಾ? ತೊಗೊಳ್ಳಿ. ಸೊ ನೆಕ್ಸ್ಟ್
ಹಾಂ, ಗ್ರಾಫ್ ಆಫ್ ಕಂಡಕ್ಟರ್ ಇಲ್ಲಿ ನೋಡಿ I/V ಕೊಟ್ಟಿದ್ದಾರೆ. I/V ಅಂತಂದರೆ G ಡೆಲ್ಟಾ I ಡಿವೈಡೆಡ್ ಬೈ ಡೆಲ್ಟಾ V. ಆಮೇಲೆ ರೆಸಿಸ್ಟೆನ್ಸ್ ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ V ಇರಬೇಕು, ಇಲ್ಲಿ I ಇರಬೇಕು. ಆವಾಗ ನಿಮಗೆ ಡೆಲ್ಟಾ V ಡಿವೈಡೆಡ್ ಬೈ ಡೆಲ್ಟಾ I ಸಿಗುತ್ತೆ. ಓಕೆ, ಇಲ್ಲಿ ಸ್ಲೋಪ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ABC ಅಂತ ತೊಗೊಂಡ್ರೆ ಸ್ಲೋಪ್ ಯಾವ ಥರ ಬರೀತೀರಾ? ಸ್ಲೋಪ್ ಈಸ್ ಚೇಂಜ್ ಇನ್ y ಆಕ್ಸಿಸ್ ಡಿವೈಡೆಡ್ ಬೈ ಚೇಂಜ್ ಇನ್ x ಆಕ್ಸಿಸ್ ಮ್ಯಾಥಮೆಟಿಕ್ಸ್ ಪ್ರಕಾರ. ಬಟ್ ಇಲ್ಲಿ y ಆಕ್ಸಿಸಲ್ಲಿ ಏನಿದೆ? AC, ಆಮೇಲೆ x ಆಕ್ಸಿಸಲ್ಲಿ BC. ಈ ಚೇಂಜ್ ಇನ್ y ಆಕ್ಸಿಸ್ ಮತ್ತು ಚೇಂಜ್ ಇನ್ x ಆಕ್ಸಿಸ್ ತೊಗೊಂಡ್ರೆ ನಿಮಗೆ ಬೇಸ್ಡ್ ಆನ್ ದಿಸ್ V ಆಸ್ ವೆಲ್ ಆಸ್ I ನಿಮಗೆ R ಆದರೂ ಸಿಗ್ಬೋದು ಅಥವಾ G ಆದರೂ ಸಿಗ್ಬೋದು. ಗಾಟ್ ಇಟ್? ಸೊ ಇಷ್ಟು ಮಾಡಿದ್ರೆ ಮುಗೀತು. ಓಕೆ, ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ಓಮ್ಸ್ ಲಾ, ದ್ಯಾಟ್ ಟು ಓಮಿಕ್ ಕಂಡಕ್ಟರ್ ಆಗಿರಬೇಕು. ಅದೇ ನಾನ್ ಓಮಿಕ್ ಕಂಡಕ್ಟರ್ ಆಗಿದ್ರೆ ಸರ್ ಇಲ್ಲಿ ಓಮಿಕ್ ಇದೆ, ಫಾರ್ ಎಕ್ಸಾಂಪಲ್ ನಾನ್ ಓಮಿಕ್ ಎಕ್ಸಾಂಪಲ್ ಡಯೋಡ್, ಟ್ರಾನ್ಸಿಸ್ಟರ್, ಓಕೆ, ಎಲೆಕ್ಟ್ರಿಕ್ ಬಲ್ಬ್. ಓಕೆ, ಟೆಂಪ್ರೇಚರ್ ಹೆಚ್ಚಾದಂಗೆಲ್ಲ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿರುತ್ತೆ, ವೇರಿ ಆಗ್ತಿರುತ್ತೆ, ಅದರಿಂದ ಅದು ನಾನ್ ಓಮಿಕ್. ಓಕೆ, ನಾನ್ ಓಮಿಕ್ ಗ್ರಾಫ್ ಯಾವ ಥರ ಇರುತ್ತೆ? ಫಾರ್ ಎಕ್ಸಾಂಪಲ್ ಇದು V, ದಿಸ್ ಇಸ್ I, ಈ ಥರ ಇರುತ್ತೆ, ಅಥವಾ ಈ ಥರ ಇರುತ್ತೆ. ಓಕೆ, ಅಥವಾ ಈ ಥರ ಇರುತ್ತೆ, ಸ್ಟ್ರೇಟ್ ಆಗಿರಲ್ಲ, ಕರ್ವ್ಡ್ ಲೈನ್ ಆಗಿರುತ್ತೆ ನಾನ್ ಓಮಿಕ್ ಕಂಡಕ್ಟರ್ಸ್ಗೆ. ಫೈನ್. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಗ್ಗೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಇಲ್ಲಿ ನೋಡ್ಬೋದು ನೀವು. ಲೆಂತ್ ಇಲ್ಲಿ ನೋಡಿ, ಏರಿಯಾ ಆಫ್, ಇಲ್ಲಿ ಡೆನ್ಸಿಟಿ, ನಥಿಂಗ್ ಬಟ್ ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ 1, ಕಂಡಕ್ಟರ್ 2 is same. ಓಕೆ, ಇಲ್ಲಿ ಲೆಂತ್ 1, ಇಲ್ಲಿಂದ ಇಲ್ಲಿಗೆ ಲೆಂತ್ 2. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ 1, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2 ಈಸ್ ಸೇಮ್. ಡಿಫ್ರೆನ್ಸ್ ಏನು? ಲೆಂತ್ ಮಾತ್ರ ಚೇಂಜ್ ಇದೆ. ಸೊ ಅಕಾರ್ಡಿಂಗ್ ಟು ಅ ಕಾನ್ಸೆಪ್ಟ್ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L. ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಓಕೆ, ದಟ್ ಈಸ್ ದ ಕಾನ್ಸೆಪ್ಟ್ ವಿ ಹ್ಯಾವ್ ಲರ್ನ್ಡ್ ಇನ್ ಒನ್ ಶಾರ್ಟ್ ವಿಡಿಯೋ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಯಾಕೆ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕು? ಯಾಕೆಂದರೆ ನಂಬರ್ ಆಫ್ ಚಾರ್ಜಸ್ ಇನ್ಕ್ರೀಸಸ್ ಅಲ್ವಾ? ಚಾರ್ಜಸ್ ಇನ್ಕ್ರೀಸ್ ಆದರೆ ಕೊಲಿಜನ್ ಜಾಸ್ತಿ ಆಗುತ್ತೆ, ಕೊಲಿಜನ್ ಜಾಸ್ತಿ ಆದಾಗ ರೆಸಿಸ್ಟೆನ್ಸ್ ಅಬ್ಸಲ್ಯೂಟ್ಲಿ ಜಾಸ್ತಿ ಆಗಲೇಬೇಕು. ಏರಿಯಾ ಇಲ್ಲಿ L1 ಈಸ್ ಈಕ್ವಲ್ ಟು L2 ಮತ್ತು ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಇಲ್ಲಿ ρ1 ρ2 ಏನು ಇಂಡಿಕೇಟ್ ಮಾಡುತ್ತೆ? ನೇಚರ್ ಇಸ್ ಸೇಮ್ ಅಂತ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಒಂದು ಕಂಡಕ್ಟರ್. ಓಕೆ, ನೆಕ್ಸ್ಟ್ ಒನ್ L1, ದಿಸ್ ಇಸ್ L1. ಏನು ಡಿಫ್ರೆನ್ಸ್ ಇದೆ ಈ ಎರಡರ ಮಧ್ಯೆ? ಇಲ್ಲಿ ಲೆಂತ್ ಸಹಿತ ಸೇಮ್ ಇದೆ ನೋಡಿ, ರೆಸಿಸ್ಟಿವಿಟಿ ಈಸ್ ಆಲ್ಸೋ ಸೇಮ್, ಬಟ್ ವಾಟ್ ಇಸ್ ದ ಡಿಫ್ರೆನ್ಸ್? ಇಲ್ಲಿ ನೋಡಿ A1, A2. ಇಲ್ಲಿ A1 ಈಸ್ ಲೆಸ್ ದೆನ್ A2 ಮತ್ತು ರೆಸಿಸ್ಟೆನ್ಸ್ ಯಾವ ಥರ ಇರುತ್ತೆ? R1 ಈಸ್ ಗ್ರೇಟರ್ ದೆನ್ R2. ಯಾಕೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದರೆ ಫ್ಲೋ ಆಫ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಫ್ಲೋ ಆಫ್ ಚಾರ್ಜಸ್ ಜಾಸ್ತಿ ಆದರೆ ಅಬ್ಸಲ್ಯೂಟ್ಲಿ ದ ಕರೆಂಟ್ ವಿಲ್ ಬಿ ಮೋರ್. ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಕಾರ್ಡಿಂಗ್ ಟು ಓಮ್ಸ್ ಲಾ. ನಾವು ನೋಡ್ಬೋದು ಹೇಗೆ? V is equal to IR. ನಮಗೆ ರೆಸಿಸ್ಟೆನ್ಸ್ ಬೇಕು, V is equal to V by R, R is equal to V by I. ಈ ಥರನೂ ಬರಿಬೋದು ನೋಡಿ. R is inversely proportional to the current. ಸೊ ಇಲ್ಲಿ ನಂಬರ್ ಆಫ್ ಚಾರ್ಜಸ್ ಜಾಸ್ತಿ ಆಗಿರೋದ್ರಿಂದ ಕರೆಂಟ್ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಕರೆಂಟ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗಲೇಬೇಕು. ನೋಡಿ ಇಲ್ಲಿ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಸಹಿತ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ ದ ಸೇಮ್ ವೇ ರೆಸಿಸ್ಟೆನ್ಸ್ ಈ ಲೆಂತ್ ಜೊತೆ ಯಾವ ಥರ ರಿಲೇಷನ್ ಇರುತ್ತೆ ಅಂತಂದರೆ, ಇವಾಗ ಲೆಂತ್ ಏನಾದರೂ ಡಿಗ್ರೀಸ್ ಆಯ್ತು ಅಂದ್ಕೊಳ್ಳಿ, ರೆಸಿಸ್ಟೆನ್ಸ್ ಸಹಿತ ಡಿಗ್ರೀಸ್ ಆಗುತ್ತೆ. ದ್ಯಾಟ್ ಈಸ್ ದ ಮೀನಿಂಗ್. ಅರ್ಥ ಆಯ್ತಾ? ಸೊ ನೋಡಿ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ನೇಚರ್ ಆಫ್ ದ ಮಟೀರಿಯಲ್. ರೆಸಿಸ್ಟಿವಿಟಿ ಇಲ್ಲಿ ಬೇಸ್ಡ್ ಆನ್ ದ ಮಟೀರಿಯಲ್ ವಿ ಹ್ಯಾವ್ ರೆಸಿಸ್ಟಿವಿಟಿ, ವಿ ಹ್ಯಾವ್ ಕಂಡಕ್ಟರ್,
semiconductor and insulator. ಇಲ್ಲಿ ನೋಡಿ having very less resistance. So that is the reason we use for the electrical wire. ಏನು ಯೂಸ್ ಮಾಡ್ತೀವಿ? ಕಂಡಕ್ಟರ್ ಯೂಸ್ ಮಾಡ್ತೀವಿ, ಸೆಮಿಕಂಡಕ್ಟರ್ ಯೂಸ್ ಮಾಡ್ತೀವಿ, ಇನ್ಸುಲೇಟರ್ ಯೂಸ್ ಮಾಡ್ತೀವಿ. Absolutely, conductors ಯೂಸ್ ಮಾಡ್ತೀವಿ because they have very less resistance. R is very less. Okay, ಸೆಮಿಕಂಡಕ್ಟರ್ಸ್ ನೋಡಿ ಹ್ಯಾವಿಂಗ್ ರೆಸಿಸ್ಟೆನ್ಸ್, ಇಲ್ಲಿ ಜಾಸ್ತಿಯೂ ಅಲ್ಲ ಕಮ್ಮಿ ಅಲ್ಲ, ಒಂದು ಮಟ್ಟಿಗೆ ಇರುತ್ತೆ ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಇನ್ಸುಲೇಟರ್ ಹ್ಯಾವ್ ವೆರಿ ಲಾರ್ಜ್ ರೆಸಿಸ್ಟೆನ್ಸ್. ಇಲ್ಲಿ ನೋಡ್ಬೋದು ಆರ್ ಆಸ್ ಹೈ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ನಮಗೆ ರೋ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಮಟೀರಿಯಲ್ ಆ್ಯಂಡ್ ಇಟ್ ಡು ನಾಟ್ ಡಿಪೆಂಡ್ಸ್ ಆನ್ ದ ಡೈಮೆನ್ಷನ್ಸ್ ಆಫ್ ಅ ಕಂಡಕ್ಟರ್. ಅದು ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಲ್ಲ. ಇದು ನೇಚರ್ ಆಫ್ ದ ಮಟೀರಿಯಲ್ ಅಂದರೆ ಇದು ಯಾವ ಮಟೀರಿಯಲ್ ಅನ್ನೋದು ನಮಗೆ ಇಂಡಿಕೇಟ್ ಮಾಡುತ್ತೆ. ವೆದರ್ ಇಟ್ ಈಸ್ ಎ ಕಾಪರ್, ಇಲ್ಲ ಐರನ್ ಆಗಿದೆನಾ ಅಥವಾ ಅಲ್ಯೂಮಿನಿಯಂ ಇದೆನಾ ಅನ್ನೋದು ಹೇಳ್ಕೊಡುತ್ತಾ ರೆಸಿಸ್ಟಿವಿಟಿ ಅಂತಂದರೆ. ಫೈನ್. ಸೊ ರೆಸಿಸ್ಟಿವಿಟಿ ಡು ನಾಟ್ ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಓನ್ಲಿ ನೇಚರ್ ಆಫ್ ದ ಮಟೀರಿಯಲ್. ಸೊ ಲಾಸ್ಟ್ ಒನ್, ಟೆಂಪ್ರೇಚರ್ resistance is directly proportional to the temperature. ಇಲ್ಲಿ ಟೆಂಪ್ರೇಚರ್ಗೆ ಯಾಕೆ ಇದು ಡೈರೆಕ್ಟ್ಲಿ ರಿಲೇಷನ್ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಾರ್ಜಸ್ ಇದೆ, ಅದಕ್ಕೆ ಹೀಟ್ ಪ್ರೊವೈಡ್ ಮಾಡ್ತೀವಿ. ಹೀಟ್ ಪ್ರೊವೈಡ್ ಮಾಡೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಓಕೆ, ದ್ಯಾಟ್ ಮೀನ್ಸ್ ಅವು ಕೈನೆಟಿಕ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಯಾಕೆ? ಡ್ಯೂ ಟು ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಅದಕ್ಕೆ ಸಪ್ಲೈ ಆಗೋದ್ರಿಂದ ದೆಲ್ ಗೆಟ್ ಎನ್ ಆಫ್ ಹೀಟ್ ಎನರ್ಜಿ, ಸೊ ದ್ಯಾಟ್ ದೆಲ್ ಆಕ್ಸಲರೇಟ್. ಓಕೆ, ಸೊ ಅಲ್ಲಿ ಏನಾಗುತ್ತಂದರೆ ಆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋದ್ರಿಂದ ಈ ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಏನಾಗುತ್ತೆ, ಡಿಕ್ಕಿ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಡಿಕ್ಕಿ ಹೊಡ್ಕೊಂಡಾಗ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಸ್ಪೀಡ್ ಕಮ್ಮಿ ಆದರೆ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆಗುತ್ತೆ. ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆದರೆ ಕರೆಂಟ್ ಕಮ್ಮಿ ಆಗುತ್ತೆ. ಸೊ ಕರೆಂಟ್ ಕಮ್ಮಿ ಆದರೆ ರೆಸಿಸ್ಟೆನ್ಸ್ ಅಬ್ಸಲ್ಯೂಟ್ಲಿ ಜಾಸ್ತಿ ಆಗಲೇಬೇಕು. ಸೊ ಇಲ್ಲಿ ಟೆಂಪ್ರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಫೈನ್. ಸೊ ಫೈನಲಿ ನಮಗೆ ತಿಳಿಯೋದು ಏನಂತಂದರೆ ಈ ನಾಲ್ಕರದ ರಿಲೇಷನ್ ಎಲ್ ಬೈ ಎ. ಸೊ ಫೈನಲಿ ರೆಸಿಸ್ಟೆನ್ಸ್ ಈಸ್ ರೋ ಎಲ್ ಬೈ ಎ. ಸಪೋಸ್ ನನಗೆ ರೆಸಿಸ್ಟಿವಿಟಿ ಆಲ್ರೆಡಿ ಡಿರೈವ್ ಮಾಡಿದ್ದೀನಿ, ಮತ್ತೊಂದು ಸತಿ ಡಿರೈವ್ ಮಾಡ್ತೀನಿ. ಏನು ಬರುತ್ತೆ? ಎಲ್. ಸೊ ಈ ಯೂನಿಟ್ ಡಿರೈವ್ ಮಾಡಬೇಕಾಗಿದೆ. ರೆಸಿಸ್ಟೆನ್ಸ್ ಓಮ್ ಇಂಟು 1 ಮೀಟರ್ ಸ್ಕ್ವೇರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ divided by 1 m. meter get cancel. So ಇಲ್ಲಿ ಉಳಿಯೋದೇನಪ್ಪ ಅಂತಂದರೆ 1 ohm meter is the SI unit of a resistivity. ಅರ್ಥ ಆಯ್ತಾ? SI unit of a resistivity. L by A. ಅರ್ಥ ಆಯ್ತಾ? ಸೊ ಇಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಸಿಸ್ಟಮ್. ನೀವು ನೋಡಿ ಇಲ್ಲಿ ಫಸ್ಟ್ ಒನ್ ರೆಸಿಸ್ಟೆನ್ಸ್ ಇನ್ ಎ ಸೀರೀಸ್. ಸಿಸ್ಟಮ್ ಅಂದ ತಕ್ಷಣ ನಮಗೆ ಎರಡು ಕಾಂಬಿನೇಷನ್ ಸಿಗುತ್ತೆ. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ರೆಜಿಸ್ಟರ್ ಇನ್ನೊಂದು ರೆಜಿಸ್ಟರ್ ಜೊತೆ ಬಿಟ್ವೀನ್ ಎ ಆ್ಯಂಡ್ ಬಿ, ಒನ್ ಎಂಡ್ ಕನೆಕ್ಟೆಡ್ ಟು ಅನದರ್ ಎಂಡ್, ಈ ಥರ ಕನೆಕ್ಟ್ ಆಗ್ತಾ ಹೋಗ್ತಿದೆ. ಓಕೆ, ಸೊ ಇಲ್ಲಿ ಪಾತ್ ಸೇಮ್ ಆಗಿರೋದ್ರಿಂದ ಕರೆಂಟ್ ರಿಮೈನ್ ಸೇಮ್. ಸೊ ಇಲ್ಲಿ ಏನಾಗುತ್ತೆ, ಸೇಮ್ ಇರುತ್ತೆ. ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದನ್ನು ಯಾವ ಥರ ಡಿರೈವ್ ಮಾಡಬೇಕು? ಇಲ್ಲಿ ಜನರಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಇಲ್ಲಿ ವಿ ಚೇಂಜ್ ಆಗ್ತದೆ. ಸೊ ವಿ ಚೇಂಜ್ ಆಗ್ತಿರೋದ್ರಿಂದ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಬರ್ಕೋಬೋದು. ಇಷ್ಟು ಬರ್ಕೊಂಡ್ಮೇಲೆ ನಾವು ಏನು ಬರಿಬೋದು, ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಓಕೆ, ಆರ್ ಇ ಅಂತಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್. V1 ಯಾವ ಥರ ಬರಿಬೋದು, ಐ R1. ಯಾಕೆ I1 ಬರೀತಿಲ್ಲ? ಯಾಕೆಂದರೆ ಕರೆಂಟ್ ರಿಮೈನ್ ಸೇಮ್. ಪ್ಲಸ್ ಐ R2 ಪ್ಲಸ್ ಐ R3. ಇದರಲ್ಲಿ ಕಾಮನ್ ಆಗಿರೋದು ಯಾವುದು? ಐ ಆರ್ ಈಕ್ವಲ್ ಇಂಟು ಐ ಕಾಮನ್ ತೊಗೋತೀನಿ, ಮಿಕ್ಕಿದ್ದು R1 ಪ್ಲಸ್ R2 ಪ್ಲಸ್ R3. ಸೊ ಐ ಗೆಟ್ ಕ್ಯಾನ್ಸಲ್. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಇಸ್ ಗಿವೆನ್ ಬೈ R1 ಪ್ಲಸ್ R2 ಪ್ಲಸ್ R3. ಸಪೋಸ್ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಆಗಿದ್ದರೆ ಇಲ್ಲಿ ನಾನು ಇನ್ನೂ ರೆಸಿಸ್ಟೆನ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ, ಸೊ ಆನ್ ಆಗುತ್ತೆ ಅಲ್ವಾ? ಲಾಸ್ಟ್ಗೆ ಏನು ಉಳಿತೆ, ಆರ್ ಎನ್, nth ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಆಗಿದ್ದರೆ ನಾನು ಏನಂತ ಬರಿಬೋದು, ಯೋಚನೆ ಮಾಡಿ, ಆರ್ ಈಕ್ವಲ್ ಇಂಟು ಎನ್ ಆರ್ ಅಂತ ಬರಿಬೋದು. ಓಕೆ, ಇದು ಡಿಫ್ರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದ್ದಾಗ. ಅರ್ಥ ಆಯ್ತಾ? ಈ ಥರ ಡಿರೈವ್ ಮಾಡಬೇಕು.
ಫಸ್ಟ್ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ. ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟಿವ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗಿರುತ್ತೆ. ಓಕೆ, ಸೊ ಇಷ್ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಆಯಿತು. 2 or more ಕನೆಕ್ಟೆಡ್ ಎಂಡ್ ಟು ಎಂಡ್, ದ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಟ್ ವೋಲ್ಟೇಜ್ ವೇರಿ, ಸೇಮ್ ಥಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಮೇಲೆ ಫೈನಲ್ ಇಕ್ವೇಷನ್ R1 plus R2 plus R3, ಇದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ನಾಟ್ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಆಗಿರೋದು ಇಲ್ಲಿ ನೋಡಿ, ಬಿಟ್ವೀನ್ 2 ಪಾಯಿಂಟ್ಸ್ ಎಲ್ಲ ರೆಸಿಸ್ಟರ್ಸ್ ಕನೆಕ್ಟ್ ಆಗಿದೆ. ನೋಡಿ ರೆಸಿಸ್ಟೆನ್ಸ್ 1 ಇಲ್ಲಿ ಎ ಆ್ಯಂಡ್ ಬಿ ಬರೆದ್ರೆ, ರೆಸಿಸ್ಟೆನ್ಸ್ 1 ಬಿಟ್ವೀನ್ ಎ ಆ್ಯಂಡ್ ಬಿ, ರೆಸಿಸ್ಟೆನ್ಸ್ 2 ಬಿಟ್ವೀನ್ ಎ ಆ್ಯಂಡ್ ಬಿ, ರೆಸಿಸ್ಟೆನ್ಸ್ 3 ಬಿಟ್ವೀನ್ ಎ ಆ್ಯಂಡ್ ಬಿ ಅಲ್ವಾ. ಸೊ ಇಲ್ಲಿ ಎಷ್ಟೇ ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿದ್ರೂ ದ ಎಂಡ್ ಶುಡ್ ಬಿ ಸೇಮ್, ಎ ಆ್ಯಂಡ್ ಬಿ, ಎರಡು ಎಂಡ್ಗಳ ಜೊತೆ ಇವು ಕನೆಕ್ಟ್ ಆಗಿದೆ ಅಂದರೆ ಆ ಕಾಂಬಿನೇಷನ್ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ನಾವು ರೆಫರೆನ್ಸ್ಗೆ 3 ರೆಸಿಸ್ಟೆನ್ಸ್ ತೊಗೊಂಡ್ವಿ, ಅದನ್ನು ಡಿರೈವ್ ಮಾಡೋದು ಹೇಗೆ ನೋಡಿ. ಇದರಲ್ಲಿ ಪಾತ್ ಡಿಫರೆಂಟ್ ಆಗಿರೋದ್ರಿಂದ ಏನಾಗುತ್ತೆ, ಕರೆಂಟ್ ಚೇಂಜಸ್, ಓಕೆ, ಮತ್ತು ವೋಲ್ಟೇಜ್ ಸೇಮ್ ಆಗಿರುತ್ತೆ. ಸೊ ಕರೆಂಟ್ ಚೇಂಜ್ ಆಗಿರೋದ್ರಿಂದ ನಾನು I1, ಓಕೆ, I is equal to I1 plus I2 plus I3 ಅಂತ ಬರೀತೀನಿ. ಯಾಕೆ ಇಲ್ಲಿ 3 ಪಾತ್ಸ್ ಇರೋದ್ರಿಂದ 3 ವರೆಗೆ ಬರೀತೀನಿ. I1 plus I2 plus I3 ಬರೀತೀನಿ. ಅಕಾರ್ಡಿಂಗ್ ಟು ಓಮ್ಸ್ ಲಾ V is equal to IR. ನನಗೆ I ವ್ಯಾಲ್ಯೂ ಬೇಕು. I ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀನಿ, I is equal to V by R. ಇಲ್ಲಿ V ಸೇಮ್ ಆಗಿರೋದನ್ನ R ಮಾತ್ರ ವೇರಿ ಆಗುತ್ತೆ. ಸೊ ಅದರಿಂದ ಓಮ್ಸ್ ಲಾ ತೊಗೊಂಡ್ರೆ V by R ದ್ಯಾಟ್ ಈಸ್ ಈಕ್ವಲ್ ಟು I ವ್ಯಾಲ್ಯೂ ಏನಿದೆ, ಇದು ಈಕ್ವಲೆಂಟ್ ಅಂತ ತೊಗೋತೀನಿ, I1 plus I2 plus I3. ಸೊ ಅದರಿಂದ V ಡಿವೈಡೆಡ್ ಬೈ R1, V ಡಿವೈಡೆಡ್ ಬೈ R2 ಪ್ಲಸ್ V ಡಿವೈಡೆಡ್ ಬೈ R3. ಈ V ಸೇಮ್ ಇರೋದ್ರಿಂದ ಇಫ್ ಐ ಟೇಕ್ ಇಟ್ ಔಟ್, V ಔಟ್ ತೊಗೊಂಡ್ರೆ V R1 1 by R1 ಪ್ಲಸ್ 1 by R2 ಪ್ಲಸ್ 1 by R3. ಇಲ್ಲಿ V ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ 1 by R1 ಪ್ಲಸ್ 1 by R2 ಪ್ಲಸ್ 1 by R3 ಇಷ್ಟೇ. ಓಕೆ, ಸೊ ಎಲ್ಲ ರೆಸಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ನಾನು ಇನ್ನೂ ರೆಸಿಸ್ಟೆನ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ, ಅವಾಗ ಏನಾಗುತ್ತೆ, ಸೊ ಆನ್ ಆಗುತ್ತೆ. ಸಪೋಸ್ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಆಗಿದ್ದರೆ ಏನಾಗುತ್ತೆ, 1 by RE ದ್ಯಾಟ್ ಈಸ್ ಈಕ್ವಲ್ ಟು N by R. ಇಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ಸ್. ದ ಮಿನಿಮಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದರೆ ಸೀರೀಸ್ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸೀರೀಸಲ್ಲಿ 1 2 3 ಅಂತ ಇರುತ್ತೆ, ರೆಸಿಸ್ಟೆನ್ಸ್ 1 ohm 2 ohm 3 ohm ಇದೆ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಶುಡ್ ಬಿ ವಿಲ್ ಬಿ ಮೋರ್ ದೆನ್ 3 ಅಂದರೆ ಆ್ಯಡ್ ಆಗುತ್ತಾ ಹೋಗುತ್ತೆ ತಾನೆ, 1 2 3 6 ಆಯಿತು. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ ಇಂಡಿವಿಜುವಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ ಸೀರೀಸ್ ಕಾಂಬಿನೇಷನ್. ಬಟ್ ಇನ್ ದಿಸ್ ಕೇಸ್ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು 1 2 3 ಯೂಸ್ ಮಾಡಿದ್ದೀನಿ ಅಂದ್ಕೊಳ್ಳಿ, 1 ohm 2 ohm 3 ohm ಯೂಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ಲೀಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ, 1 ohm. ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್ ದೆನ್ 1 ಆಗಿರುತ್ತೆ. ಅದಕ್ಕೆ ನಾವಿಲ್ಲಿ ಮಿನಿಮಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಹೇಳೋದು, ಇಲ್ಲಿ ಮ್ಯಾಕ್ಸಿಮಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಹೇಳೋದು. ನಾವು ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ದೀವಲ್ಲ, ಸೀರೀಸ್ ಕಾಂಬಿನೇಷನ್ ತೊಗೊಂಡ್ರೆ ಹೈಯೆಸ್ಟ್ ರೆಸಿಸ್ಟೆನ್ಸ್ಗಿಂತ ಜಾಸ್ತಿ ಇರುತ್ತೆ. ಅದೇ ಪ್ಯಾರಲಲ್ಲಿ ತೊಗೊಂಡ್ರೆ ಲೋಯೆಸ್ಟ್ ರೆಸಿಸ್ಟೆನ್ಸ್ಗಿಂತ ಕಮ್ಮಿ ಆಗಿರುತ್ತೆ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಗಾಟ್ ಇಟ್? ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಕಾಂಬಿನೇಷನ್ ಆಸ್ ವೆಲ್ as ಪ್ಯಾರಲಲ್ ಕಾಂಬಿನೇಷನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಅಕಾರ್ಡಿಂಗ್ ಟು ಜೂಲ್ಸ್ ಲಾ ಆಫ್ ಹೀಟಿಂಗ್, ಏನು ಇವಾಗ ಒಂದು ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಾನೇ ಇದ್ದರೆ ಏನಾಗುತ್ತೆ, ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ? ಡ್ಯೂ ಟು ಕೊಲಿಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್. ಅದನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕ್ ಹೀಟಿಂಗ್ ಎಫೆಕ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ I² ಮತ್ತು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಥವಾ ವೈರ್ ಅಂತ ನೀವು ಹೇಳ್ಬೋದು. H ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T ಅಂತ ಹೇಳ್ಬೋದು, ಟೈಮ್ ಎಷ್ಟುವರೆಗೆ ಕರೆಂಟು ಫ್ಲೋ ಆಗಿದೆ ಅನ್ನೋದು. ಈ ಎರಡು ಕಂಬೈನ್ ಮಾಡಿ ಬರೆದ್ರೆ ನನಗೆ ಸಿಗೋದು I² RT. ಇಷ್ಟೇ. SI ಯೂನಿಟ್ ಇಸ್ ಆಲ್ ಟೈಪ್ ಆಫ್ ಎನರ್ಜಿ ಈಸ್ ಗಿವನ್ ಬೈ ಅ ಜೌಲ್ ಓನ್ಲಿ. ಅದು ನಾರ್ಮಲ್ ಎನರ್ಜಿ ಆಗಿರ್ಬೋದು ಅಥವಾ ಹೀಟ್ ಎನರ್ಜಿ ಆಗಿರ್ಬೋದು. SI ಯೂನಿಟ್ ವಿಲ್ ಬಿ ಸೇಮ್, ಜೌಲ್. ಓಕೆ, ಸೊ ಇಟ್ ಈಸ್ ದ ಡೆಫಿನೇಷನ್ ಆ್ಯಂಡ್ ಇಟ್ ಈಸ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ ಈಸ್ ದ SI ಯೂನಿಟ್. ಓಕೆ, ಗಾಟ್ ಇಟ್? ಸೊ ದಿಸ್ ಈಸ್ ಅಬೌಟ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದನ್ನೇ ನಾವು ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕರೆಯೋದು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್. ಈ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡಿದ್ವಿ, ಇಲ್ಲಿ ಡಯಾಗ್ರಾಮ್ ನೋಡ್ಬೋದು ನೀವು, ಐರನ್ ಆಸ್ ವೆಲ್ ಆಸ್ ಹೀಟರ್.
ಇಲ್ಲಿ ಐರನಲ್ಲಿ ನೈಕ್ರೋಮ್ ವೈರ್ ಯೂಸ್ ಮಾಡ್ತೀವಿ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನಿಕ್ಕಲ್ ಆ್ಯಂಡ್ ಕ್ರೋಮಿಯಂ. ಓಕೆ, ನಾವು ಆಲ್ರೆಡಿ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ವಿ. ಯಾಕೆ ನೈಕ್ರೋಮ್ ಯೂಸ್ ಮಾಡ್ತೀವಿ? ಹೈ ರೆಸಿಸ್ಟಿವಿಟಿ. ಓಕೆ, ಹೈ ರೆಸಿಸ್ಟಿವಿಟಿ ಆ್ಯಂಡ್ ಹೈ ರೆಸಿಸ್ಟೆನ್ಸ್. ಓಕೆ, ಆ ರೀಸನ್ನಿಂದ ಎಷ್ಟೇ ಕರೆಂಟು ಫ್ಲೋ ಆದ್ರೂ ಏನಾಗುತ್ತೆ ಅಂತಂದರೆ ಅದು ಎಷ್ಟೇ ಹೀಟ್ ಪ್ರೊಡ್ಯೂಸ್ ಆದರೂ ವಿಥೋಲ್ಡ್ ಆಗುತ್ತೆ, ಬರ್ನ್ ಆಗಲ್ಲ. ಅದರಿಂದ ನೈಕ್ರೋಮ್ನ ಯೂಸ್ ಮಾಡ್ತಾರೆ. ಸೊ ಐರನ್ ಆಸ್ ವೆಲ್ ಆಸ್ ಹೀಟರ್. ನೆಕ್ಸ್ಟ್ ಅಪ್ಲಿಕೇಶನ್ಸ್, ಬಲ್ಬಲ್ಲಿ ಇಲ್ಲಿ ನೀವು ನೋಡ್ಬೋದು ಈ ಪಾರ್ಟ್ ಏನಿದೆಯಲ್ಲ, ಈ ವೈರ್ನ ನಾವು ಟಂಗ್ಸ್ಟನ್ ಅಂತ ಕರಿತೀವಿ. ಟಂಗ್ಸ್ಟನ್ ಇದು ಸಹಿತ ಇಟ್ ಈಸ್ ವರ್ಕ್ಸ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದು 3310 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದ್ರೂ ಸಹಿತ ತಡ್ಕೊಳ್ಳುತ್ತೆ. ಅದು ಎಕ್ಸಿಡ್ ಆದರೆ ಅದು ಬರ್ನ್ ಆಗಿಬಿಡುತ್ತೆ. ಇದೊಂದು ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್. ನೆಕ್ಸ್ಟ್ ಒನ್, ಇಲ್ಲಿ ಫ್ಯೂಸ್. ಇಟ್ ಈಸ್ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫ್ಯೂಸ್. ಎಲೆಕ್ಟ್ರಿಕ್ ಫ್ಯೂಸ್ ಯಾಕೆ ಯೂಸ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕಲ್ ಫ್ಯೂಸ್? ಎಲೆಕ್ಟ್ರಿಕಲ್ ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್ ವಿಚ್ ವಿ ಕ್ಯಾನ್ ಯೂಸ್ ಟು ಪ್ರಿವೆಂಟ್ ಎನಿ ಎಲೆಕ್ಟ್ರಿಕಲ್ ಡ್ಯಾಮೇಜ್. ಏನಾದರೂ ಎಕ್ಸ್ಟ್ರಾ ಕರೆಂಟ್ ಫ್ಲೋ ಆಗ್ತಿದ್ರೆ ಈ ಫ್ಯೂಸ್ ಬ್ಲಾಕ್ ಮಾಡುತ್ತೆ. ಏನಾಗುತ್ತೆ, ಈ ವಯರ್ ಇದೆಯಲ್ಲ ಒಳಗಡೆ, ಈ ವಯರ್ ಇದೆಯಲ್ಲ ಅದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ, ಕರೆಂಟ್ ಕ್ಯಾನ್ ನಾಟ್ ಫ್ಲೋ, ಅದು ಓಪನ್ ಸರ್ಕ್ಯೂಟ್ ಆಗುತ್ತೆ. ಓಪನ್ ಸರ್ಕ್ಯೂಟ್ ಆಗೋದ್ರಿಂದ ನಾವು ಇಲ್ಲಿ ನೋಡ್ಬೋದು ಕರೆಂಟ್ ಕ್ಯಾನ್ ನಾಟ್ ಫ್ಲೋ ಅಕಾರ್ಡಿಂಗ್ ಟು ಬೇಸಿಕ್ ಕಾನ್ಸೆಪ್ಟ್. ಓಕೆ, ಸೊ ಈ ಫ್ಯೂಸ್ ಯಾವುದರಿಂದ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ದ ಅಲಾಯ್ ಆಫ್ ಲೆಡ್ ಆ್ಯಂಡ್ ಟಿನ್. lead and tin alloy. It has low melting point and high resistance. Melting point ಯಾಕೆ ಲೋ ಆಗಿರಬೇಕು? ಎಕ್ಸೆಸ್ ಆಫ್ ಕರೆಂಟ್ ಫ್ಲೋ ಆದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಹೀಟ್ ಪ್ರೊಡ್ಯೂಸ್ ಆದರೆ ಇದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದರೆ ಇಟ್ ಬಿಕಮ್ಸ್ ಓಪನ್ ಸರ್ಕ್ಯೂಟ್. ಹ್ಯಾಂಡ್ಸ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕ್ಯಾನ್ ಬಿ ಸೇಫ್ ಗಾರ್ಡೆಡ್ ಬೈ ದಿಸ್ ಅಪ್ಲಿಕೇಶನ್ಸ್. ಗಾಟ್ ಇಟ್? ಸೊ ಲಾಸ್ಟ್ ಒನ್, ಇಟ್ ಈಸ್ ಎಲೆಕ್ಟ್ರಿಕ್ ಪವರ್. ಸೊ ಪವರ್ ಅಂತಂದರೆ ಗೊತ್ತು. ಪವರ್ ಅಂತಂದರೆ ಇಟ್ ಇಸ್ ಅ ರೇಟ್ ಆಫ್ ಡೂಯಿಂಗ್ ವರ್ಕ್. ಮೆಕ್ಯಾನಿಕಲ್ ಪವರ್ ಬಗ್ಗೆ ಗೊತ್ತಿತ್ತು, ನಮಗೆ ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಬಗ್ಗೆ ಕೇಳಿರೋದು. ಎಲೆಕ್ಟ್ರಿಕಲ್ ಪವರ್ ಈಸ್ ಆಲ್ಸೋ ಇಟ್ ಈಸ್ ಅ ರೇಟ್ ಆಫ್ ಡೂಯಿಂಗ್ ಎಲೆಕ್ಟ್ರಿಕಲ್ ವರ್ಕ್. ಬಟ್ ಯಾವ ಥರ? ಇಲ್ಲಿ ನೋಡಿ, ಡಿಸಪೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅಷ್ಟು ಡಿಫ್ರೆನ್ಸ್ ಏನೂ ಇಲ್ಲ. ಸೊ ಸೇಮ್ ಫಾರ್ಮುಲಾ. ಎಸ್ ಐ ಯೂನಿಟ್ ವಿಲ್ ಬಿ ಸೇಮ್. ವಾಟ್ ಓನ್ಲಿ ವಾಟ್. ಇಲ್ಲಿ ಡಬ್ಲ್ಯೂ ಅಂದರೆ ವರ್ಕ್ ಡನ್. ಸೊ ಇಲ್ಲಿ ಡಬ್ಲ್ಯೂ ಅಂದರೆ ವಾಟ್. ಎಸ್ ಐ ಯೂನಿಟ್ ಇಸ್ ಎ ವಾಟ್ ಆ್ಯಂಡ್ ವರ್ಕ್ ಡನ್ ಡಬ್ಲ್ಯೂ. ಓಕೆ, ಸೊ ಇದನ್ನು ಈ ಥರನೂ ಬರಿಬೋದು, ಐ ವಿ ಅಂತಲೂ ಬರಿಬೋದು. ಈ ಎಸ್ ಐ ಯೂನಿಟ್ ಏನಾಗುತ್ತೆ, 1 ಆಂಪಿಯರ್ ವೋಲ್ಟ್ ಅಂತಲೂ ಬರಿಬೋದು. ಅಥವಾ ಇದನ್ನು ಇಲ್ಲಿ ತೊಗೊಂಡ್ರೆ ನಾನು 1 ಜೂಲ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. 1 ಜೂಲ್ ಪರ್ ಸೆಕೆಂಡ್. ಸೊ ಈ ವಾಟ್, 1 AV, nothing but ampere volt as well as joules per second. All are the SI unit of a power. Got it? So ಇಲ್ಲಿ ನಿಮಗೆ ಹೇಗೆ ಐ ವಿ ಬರುತ್ತೆ? W/T. W ಅಂತಂದರೆ ನಾರ್ಮಲ್ ಆಗಿ ಎನರ್ಜಿ ಅಲ್ವಾ? ಸೊ ಎನರ್ಜಿ, ವರ್ಕ್ ಡನ್ ಎನರ್ಜಿ ಬರೆದ್ರೆ ನೀವು ನಾರ್ಮಲ್ ಆಗಿ ಯೂಸಿಂಗ್ ಓಮ್ಸ್ ಲಾ ಯು ಕ್ಯಾನ್ ಡಿರೈವ್ ಆಲ್ ದೀಸ್ ಫಾರ್ಮುಲಾಸ್. VI/IR, V²/R, ಎವ್ರಿಥಿಂಗ್ ಯು ಕ್ಯಾನ್ ರಿಲೇಟ್. ಗಾಟ್ ಇಟ್? ಓಕೆ, ಸೊ ಇಲ್ಲಿ ಹಾರ್ಸ್ ಪವರ್ ಅನ್ನೋದು ಎಲೆಕ್ಟ್ರಿಕಲ್ ಪವರ್ಗೆ ಬರಲ್ಲ, ಆ್ಯಕ್ಚುಲಿ ಮೆಕ್ಯಾನಿಕಲ್ ಪವರ್ಗೆ ಬರುತ್ತೆ. 1 HP, 1 horse power is equal to 746 watt. Okay, it is a constant value. Got it? So next one, commercial unit of electrical energy is a kilowatt hour. It is given by 1 kilowatt is 3.6 into 10 power 16. ಇದು ಯಾವ ಥರ ಡಿರೈವ್ ಮಾಡ್ತಾರೆ? 1 kilowatt into hour. ಇಲ್ಲಿ ಯಾವ ಥರ ಬರಿಬೋದು? It is not a SI unit. Joule is the SI unit. So convert them into joule. So 1 kilowatt into 1 hour. ಹೇಗೆ? ಇಟ್ ಈಸ್ ಎ ಪವರ್ ಇಸ್ ಈಕ್ವಲ್ ಟು ಎನರ್ಜಿ ಇಂಟು ಟೈಮ್. ಈ ಫಾರ್ಮುಲಾನ ಈ ಥರ ಬರೆದ್ರೆ, ಸೊ ಇದನ್ನೇ ನಾನು 1 ಕಿಲೋ ಅಂತಂದರೆ 10⁻³ ವಾಟ್ ಇಂಟು 1 ಅವರ್ ಅಂದರೆ 3600 ಸೆಕೆಂಡ್ಸ್. ಸೊ ಇಲ್ಲಿ ಎಸ್ ಐ ಯೂನಿಟ್, ಇಲ್ಲಿ ಎಸ್ ಐ ಯೂನಿಟ್. ಸೊ 10⁻³ ಇಂಟು 36 ಇಂಟು 10⁻² ವಾಟ್ ಸೆಕೆಂಡ್. ಸೊ ದಿಸ್ ವಾಟ್ ಸೆಕೆಂಡ್ ಓನ್ಲಿ ಐಲ್ ರೈಟ್ ಇಟ್ ಆಸ್ ಎ ಜೌಲ್. ಅರ್ಥ ಆಯ್ತನಾ? ನಾವು 36 ಇಂಟು 10⁻5 ಜೌಲ್ ಅಂತ ಬರಿಬೋದು. ಎಷ್ಟು? 1 ಕಿಲೋವ್ಯಾಟ್ ಅವರ್. ಇದನ್ನು ಈ ಥರನೂ ಬರಿಬೋದು, 1 ಕಿಲೋವ್ಯಾಟ್ ಅವರ್. ಜಸ್ಟ್ ರೈಟ್ ಇಟ್ ಇನ್ ಎ ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ ಅಂದರೆ 1 ಡೆಸಿಮಲ್ ಪಾಯಿಂಟ್, 3.6 ಇಂಟು 10⁻6 ಜೌಲ್.
6 ಜೌಲ್. ಓಕೆ, ಸೊ ಇಷ್ಟ ಆಯಿತು ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು. ಫೈನ್, ಸೊ ಲೆಟ್ಸ್ ಸಿ. ಸೊ ಇಷ್ಟು ಎಲೆಕ್ಟ್ರಿಸಿಟಿ ಚಾಪ್ಟರ್. ಸೊ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾನೆ. ಜೈ ಹಿಂದ್, ಜೈ ಕನ್ನಡ ಮಾತೆ. ಥ್ಯಾಂಕ್ ಯು.